ಕಳೆದ ವಾರ ಬಿಡುಗಡೆ ಆಗಿದೆ, ಕಳೆದ ಶುಕ್ರವಾರ. ಇವತ್ತು ನಿಮ್ಮ ಮುಂದೆ ನಾವು ಬರ್ಲಿಕ್ಕೆ ಒಂದು ಕಾರಣ ಇದೆ. ಏನಂದ್ರೆ ಈ 5-6 ದಿನ, ಇವತ್ತು 7ನೇ ದಿನ. ಈ 7 ದಿನಗಳಲ್ಲಿ ಒಂದು ನಮಗೆ ತೃಪ್ತಿದಾಯಕವಾದ ಒಂದು ಜರ್ನಿಯನ್ನ ನಾವು ಮಾಡಿದ್ದೀವಿ. ಕರ್ನಾಟಕದ ಅನೇಕ ಚಿತ್ರಮಂದಿರಗಳಲ್ಲಿ ಚಿತ್ರ ಬಿಡುಗಡೆ ಆಗಿದೆ. ಎಲ್ಲೆಲ್ಲಿ ಬಿಡುಗಡೆ ಆಗಿದೆ ಅಲ್ಲೆಲ್ಲ ಒಳ್ಳೆಯ ಪ್ರತಿಕ್ರಿಯೆ ನಮಗೆ ಸಿಕ್ಕಿದೆ. ಚಿತ್ರ ನೋಡಿದ ಎಲ್ಲರೂ ಕೂಡ, ನಾನಂತೂ ಯಾವ ಊರಲ್ಲಿ ಇರ್ತೀನೋ, ಈ 7 ದಿನಗಳಲ್ಲಿ ಯಾವ್ಯಾವ ಊರಲ್ಲಿ ಇದ್ದೀನೋ ಆ ಊರಲ್ಲಿ ಪ್ರತಿದಿನ ಆ ಶೋಗೆ 1 ಅಥವಾ 2 ಶೋಗೆ ಅಟೆಂಡ್ ಮಾಡಿದ್ದೀನಿ. ಚಿತ್ರಮಂದಿರಕ್ಕೆ ಬಂದ ಯಾವೊಬ್ಬ ಪ್ರೇಕ್ಷಕನು ನಿರಾಸೆಯಿಂದ ಅಥವಾ ಅಸಮಾಧಾನದಿಂದ ಹೊರಗೋಗಿಲ್ಲ. ಪ್ರತಿಯೊಬ್ಬರು ಕೂಡ ಸಂತೋಷದಿಂದ ಒಂದು ಒಳ್ಳೆ ಸಿನಿಮಾ ಮಾಡಿದಾರಪ್ಪ ಇವರು ಅನ್ನುವ ಸಮಾಧಾನದಿಂದ ಹೊರಗಡೆ ಹೋಗಿದ್ದನ್ನ ನೋಡಿ ನನಗೆ ತುಂಬಾ ಸಂತೋಷ ಆಗಿದೆ. ಒಬ್ಬ ನಿರ್ಮಾಪಕ ಆಗಿ ಒಂದು ಸಾರ್ಥಕ ಭಾವ ನನ್ನಲ್ಲಿ ಇದೆ. ಇದು ಒಂದಾಯ್ತು. ಇದರ ಇನ್ನೊಂದು ಮುಖ ಏನು ಅಂದ್ರೆ, ನಾವೀಗ ಕಮರ್ಷಿಯಲ್ ವೈಸ್, ಕಲೆಕ್ಷನ್ ವೈಸ್ ನೋಡಿದ್ರೆ ನಾವು ಅಷ್ಟೊಂದು ಸಮಾಧಾನಕರವಾಗಿ ಇಲ್ಲ. ಚಿತ್ರದ ಬಗ್ಗೆ ತುಂಬಾ ಒಳ್ಳೆಯ ಅಭಿಪ್ರಾಯ ಇದೆ. ನಾವು ಹೆಚ್ಚು ಜನರನ್ನ ರೀಚ್ ಆಗ್ಲಿಕ್ಕೆ ಸಾಧ್ಯ ಆಗಿಲ್ಲ. ಬಹುಶಃ ಅದು ನಮ್ಮ ಅಸಾಮರ್ಥ್ಯ ಇರಬಹುದು, ಒಬ್ಬ ನಿರ್ಮಾಣ ಸಂಸ್ಥೆಯ ಲಿಮಿಟೇಷನ್ಗಳು ಇರಬಹುದು ಅಂತ ನನಗೆ ಅನಿಸ್ತಾ ಇದೆ. ನಾವು ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಬೇರೆ ಬೇರೆ ರೀತಿಯ ಹೊಸ ಹೊಸ ಪ್ರಯೋಗಗಳನ್ನ ಮಾಡಿ ಜನರನ್ನ ರೀಚ್ ಆಗ್ಲಿಕ್ಕೆ ಪ್ರಯತ್ನ ಮಾಡಿದ್ವಿ, ರೀಚ್ ಆಗಿದ್ದೀವಿ ಕೂಡ. ಬೆಂಗಳೂರಿನಲ್ಲಂತೂ ತುಂಬಾ ಚೆನ್ನಾಗಿ ರೀಚ್ ಆಗಿದೆ. ಬೆಂಗಳೂರಿನಲ್ಲಿ ಥಿಯೇಟರ್ಗಳ ಸಂಖ್ಯೆ ಮತ್ತೆ ಶೋಗಳ ಸಂಖ್ಯೆ ಎರಡೂ ಕೂಡ ಜಾಸ್ತಿ ಆಗಿದೆ. ಕರ್ನಾಟಕದ ಬೇರೆ ಬೇರೆ ಭಾಗಗಳಲ್ಲಿ ನಾವು ಸ್ವಲ್ಪ ಹಿಂದಿದ್ದೀವಿ ಅನ್ನೋ ಫೀಲಿಂಗ್ ನಮಗಿದೆ. ಇದು ಇನ್ನೂ ಹೆಚ್ಚು ಜನರಿಗೆ, ಚಿತ್ರದ ಬಗ್ಗೆ ಅಂತೂ ಒಳ್ಳೆ ಅಭಿಪ್ರಾಯ ಇದೆ, ಆದ್ರೆ ಇನ್ನು ಹೆಚ್ಚು ಜನರಿಗೆ ತಲುಪಬೇಕು. ಹಾಗೆ ತಲುಪಲಿಕ್ಕೆ ಏನ್ ಮಾಡಬೇಕು ಅಂದಾಗ ನಮ್ಮ ಲಿಮಿಟೇಷನ್ ನಲ್ಲಿ ನಮಗೆ ಬೇರೆ ಇನ್ಯಾವುದೂ ಕಾಣಲಿಲ್ಲ. ಬಾಂಧವರಾಗಿ ಕಂಡವರು ನೀವೇ. ಮಾಧ್ಯಮದವರು ಸಮಾಜದ ಕಣ್ಣು. ಸಮಾಜ ಏನನ್ನೇ ನೋಡಿದ್ರು ನಿಮ್ಮ ಮೂಲಕ ನೋಡುತ್ತೆ. ನೀವೇನ್ ತೋರಿಸ್ತೀರೋ ಅದನ್ನ ನೋಡುತ್ತೆ. ನೀವು ಹೇಳುವ ಮಾತನ್ನ ನಂಬುತ್ತೆ. ಆ ಒಂದು ವಿಶ್ವಾಸಾರ್ಹತೆಯನ್ನ ಉಳಿಸ್ಕೊಂಡು ಬಂದಿರುವ ಕರ್ನಾಟಕದ ಮಾಧ್ಯಮದವರು ನಮ್ಮ ಚಿತ್ರದ ಬಗ್ಗೆ, ಚಿತ್ರ ಹೇಗಿದೆಯೋ ಹಾಗೆ, ಈ ಚಿತ್ರ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಚೆನ್ನಾಗಿದೆ ಅಂತ ಜನರಿಗೆ ತಲುಪಿಸ್ಕೊಡ್ಬೇಕು ಅಂತ ಕೈ ಮುಗಿದು ವಿನಂತಿ ಮಾಡ್ಲಿಕ್ಕೋಸ್ಕರ ಈ 1 ವಾರದ ನಂತರ ಇಲ್ಲಿ ನಿಮ್ಮ ಮುಂದೆ ಬಂದಿದ್ದೀವಿ. ಚಿತ್ರದ ಬಗ್ಗೆ, ಇನ್ನುಳಿದ ಸಂಗತಿಗಳ ಬಗ್ಗೆ ನಮ್ಮ ನಿರ್ದೇಶಕರು ಮತ್ತೆ ರಂಗಾಯಣ ರಘು ಸರ್ ಇವರೆಲ್ಲರೂ ಮಾತಾಡ್ತಾರೆ. ನಾನು ವಿಶೇಷವಾದ ಕೃತಜ್ಞತೆಗಳನ್ನ ರಂಗಾಯಣ ರಘು ಸರ್ ಮತ್ತೆ ಗೋಪಾಲಕೃಷ್ಣ ದೇಶಪಾಂಡೆ ಸರ್ಗೆ ಸಲ್ಲಿಸಬೇಕು. ಯಾಕೆಂದ್ರೆ ಅವರು ಬಹು ಬೇಡಿಕೆಯ ನಟರು, ಪ್ರಸಕ್ತ ಕಾಲಮಾನದ ಬಹು ಬೇಡಿಕೆಯ ನಟರು. ಆದ್ರೂ ಕೂಡ ನಾವು ಎಲ್ಲ ಹೊಸಬ್ರು ಸೇರಿ ಈ ಚಿತ್ರವನ್ನು ಮಾಡಿದೀವಿ ಅಂತ ವಿಶೇಷವಾದ ಪ್ರೀತಿ ಮತ್ತೆ ಕಾಳಜಿಯಿಂದ ನಮ್ಮ ಚಿತ್ರದ ಪ್ರಮೋಷನ್ಗೆ ಸಹಾಯ ಮಾಡ್ತಿದ್ದಾರೆ. ಏನೇ ಕೆಲಸಗಳಿದ್ರು ಪ್ರಿಯಾರಿಟಿ ಮೇಲೆ ನಮ್ಗೆ ನಾವು ಕರೆದಲ್ಲೆಲ್ಲ ಬಂದಿದ್ದಾರೆ, ನಮಗೆ ಸಹಕಾರವನ್ನ ನೀಡಿದ್ದಾರೆ. ಇದಿಷ್ಟನ್ನ ತಮ್ಮ ಮುಂದೆ ಒಬ್ಬ ನಿರ್ಮಾಪಕನಾಗಿ ಅರಿಕೆ ಮಾಡಿಕೊಂಡು ರಂಗಾಯಣ ರಘು ಸರ್ ಮತ್ತೆ ನಿರ್ದೇಶಕರು ಮಾತಾಡ್ತಾರೆ. ಮುಂಚೆ ಎಷ್ಟು ಥಿಯೇಟರ್ಗಳಲ್ಲಿ ಇತ್ತು, ಈಗ ಎಷ್ಟು ಥಿಯೇಟರ್ ಅದು ಇದೆ? ನಮಗೆ 90 ಥಿಯೇಟರ್ಗಳು ಅಲಾಟ್ ಆಗಿತ್ತು. ಬೇರೆ ಬೇರೆ ಕಾರಣಗಳಿಂದ ಅದರಲ್ಲಿ ತುಂಬಾ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳ ಇದ್ದಿದ್ರಿಂದ ಅಷ್ಟು ಥಿಯೇಟರ್ಗಳಲ್ಲಿ ಮೊದಲನೇ ವಾರ ರಿಲೀಸ್ ಆಗ್ಲಿಕ್ಕೆ ಆಗಿರ್ಲಿಲ್ಲ. ನಮ್ಮ ಡಿಸ್ಟ್ರಿಬ್ಯೂಟರ್ ಮುಂಬರುವ ದಿನಗಳಲ್ಲಿ ಆ ಎಲ್ಲ ಥಿಯೇಟರ್ಗಳು ಆಡ್ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಸೇರ್ಕೊಳ್ತಾ ಇವತ್ತು 56 ಥಿಯೇಟರ್ಗಳಲ್ಲಿ ಆಗ್ತಾ ಇದೆ. ಹೆಚ್ಚು ಕಡಿಮೆ ಒಂದು 90 ಶೋಗಳ ಹತ್ರ ಪ್ರದರ್ಶನ ಆಗ್ತಾ ಇದೆ. ಒಂದು ಡಿಸ್ಟ್ರಿಬ್ಯೂಷನ್ ಸಂಸ್ಥೆ ಕಡೆಯಿಂದಾನೇ ಜನರಿಗೆ ರೀಚ್ ಆಗ್ತಿಲ್ಲ ಅಂದ್ರೆ ಏನ್ ಒಳ್ಳೆ ಮಾರ್ಕೆಟಿಂಗ್ ಇತ್ತು, ಎಲ್ಲ ಇತ್ತು, ಸಿನಿಮಾ ಟಾಕ್ ಚೆನ್ನಾಗಿತ್ತು. ಏನಾದ್ರು ಬೇರೆ ತರದ ಏನೋ ಪ್ರಾಬ್ಲಮ್ ಆಯ್ತಾ ಸಿನಿಮಾಗೆ? ಸಿನಿಮಾ ಚೆನ್ನಾಗಿದೆ ಅಂತ ಎಲ್ಲಾ ಕಡೆ ಬಂದ್ರು ಕೂಡ ನಾನು ತುಂಬಾ ದೊಡ್ಡ ಸಂಗತಿಯನ್ನ ಕೇಳಿದಿರಿ ನನಗೆ. ನಾನು ಅನುಭವದಲ್ಲಿ ಮತ್ತೆ
ತಿಳುವಳಿಕೆಯಲ್ಲಿ ಎರಡರಲ್ಲೂ ನಾನು ತುಂಬಾ ಚಿಕ್ಕವನು. ಆದ್ರೆ ಆ ಒಂದು ಸೀಮಿತ ಅನುಭವ ಮತ್ತೆ ತಿಳುವಳಿಕೆಯ ಆಧಾರದ ಮೇಲೆ ಹೇಳೋದಾದ್ರೆ ಡಿಸ್ಟ್ರಿಬ್ಯೂಟರ್ ಇಂದ ಏನೋ ನಮಗೆ ಹರ್ಡಲ್ ಆಗಿದೆ ಅಂತ ಅನಿಸ್ತಿಲ್ಲ. ತುಂಬಾ ಚಿತ್ರಗಳು ಬಂದಿದಾವೆ. ಕಳೆದ ವಾರ ತುಂಬಾ ಚಿತ್ರಗಳು ರಿಲೀಸ್ ಆಗಿದಾವೆ. ಆಮೇಲೆ ಆಲ್ರೆಡಿ ಓಡ್ತಾ ಇರುವ ಚಿತ್ರಗಳು, ಉಪಾಧ್ಯಕ್ಷ ಇರಬಹುದು, ಕಾಟೇರ ಇರಬಹುದು, ಮತ್ತೆ ಬೇರೆ ಭಾಷೆಯ ಚಿತ್ರಗಳ ಅಭಿಮಾನಿಗಳು ಕೂಡ ಕರ್ನಾಟಕದಲ್ಲಿದ್ದಾರೆ. ಆ ಚಿತ್ರಗಳು ಇದಾವೆ. ಇದೆಲ್ಲದರ ಒತ್ತಡದಲ್ಲಿ ಸ್ವಲ್ಪ ತೊಡಕುಗಳು ಆಗಿದ್ದು ನಿಜ. ನಮ್ಮ ಚಿತ್ರದ ಕ್ಯಾಲಿಬರ್ ಏನಿತ್ತು ಆ ಕ್ಯಾಲಿಬರ್ಗೆ ಸರಿಯಾದ ಸಂಖ್ಯೆಯಲ್ಲಿ ಥಿಯೇಟರ್ಗಳು ಸಿಗ್ಲಿಲ್ಲ. ಅದಕ್ಕೆ ಸರಿಯಾಗಿ ಜನರನ್ನ ರೀಚ್ ಆಗ್ಲಿಕ್ಕೆ ಆಗ್ಲಿಲ್ಲ ಅನ್ನೋದು ನನ್ನ ಫೀಲಿಂಗು. ಅದರಲ್ಲಿ ನಮ್ದೇ ಫೇಲ್ಯೂರ್ ಇದೆ ಅಂತ ಅನ್ಸುತ್ತೆ ನಮ್ಗೆ. ಯಾಕೆಂದ್ರೆ ಒಂದು ಚಿಕ್ಕ ನಿರ್ಮಾಣ ಸಂಸ್ಥೆ, ನಮ್ಮ ಸೀಮಿತ ಚೌಕಟ್ಟಿನಲ್ಲಿ ಏನೇನ್ ಮಾಡ್ಲಿಕ್ಕೆ ಸಾಧ್ಯ ಆಗಿತ್ತು ಅದಷ್ಟನ್ನೇ ಮಾಡಿದ್ವಿ. ಒಂದು ದೊಡ್ಡ ಒಂದು ಬಸ್ ಕ್ರಿಯೇಟ್ ಆಗುವ ಹಾಗೆ ಆ ತರದ್ದೇನೋ ಒಂದು ದೊಡ್ಡದೇನೋ ಮಾಡಕ್ ಆಗ್ಲಿಲ್ಲ ನಮ್ಗೆ. ಬಹುಶಃ ಅದಕ್ಕಿರ್ಬೋದು. ಮುಂದಿನ ದಿನಗಳಲ್ಲಿ ತಾವೆಲ್ಲ ಸಹಕಾರ ಕೊಟ್ರೆ ಇನ್ನು ಹೆಚ್ಚು ಜನರನ್ನ ರೀಚ್ ಆಗ್ತೀವಿ ಅನ್ನೋ ವಿಶ್ವಾಸ ಇದೆ. ನಿರ್ಮಾಣ ಸಂಸ್ಥೆ ಚಿಕ್ಕದಿದ್ರು ಸಿನಿಮಾ ರಿಲೀಸ್ ಆದ್ಮೇಲೆ ಸಿನಿಮಾ ಏನಂತ ಗೊತ್ತಾಗಿದೆ ಎಲ್ರಿಗೂ. ಹಾ ಸರ್. ಬಟ್ ಜನ ಥಿಯೇಟರ್ ಬರ್ದೇನೆ ಬೇರೆ ಪ್ಲಾಟ್ಫಾರ್ಮ್ ಬರ್ಬೇಕು ಅಂತ ಏನೋ ಕಾಯ್ತಾ ಇದಾರೆ, ನಿಮ್ಗೆ ಅನಿಸ್ತಾ ಇದೆಯಾ ಹಾಗೆ? ಅಥವಾ ಬೇರೆ ಪ್ಲಾಟ್ಫಾರ್ಮ್ ಏನೋ ಅಪ್ರೋಚ್ ಮಾಡಿದಾರ ಈಗ ಅಂತ? ಇಲ್ಲ, ಅದು ನೀವು ಹೇಳ್ತಿರೋದು ನಿಜ ಇದೆ ಸರ್. ಈಗ ಸ್ಯಾಟಲೈಟ್ ಇರ್ಬೋದು, OTT ಇರ್ಬೋದು, ತುಂಬಾ ಪ್ಲಾಟ್ಫಾರ್ಮ್ಗಳ ಜೊತೆ ಡಿಸ್ಕಷನ್ ನಡೀತಾ ಇದೆ. ಅವರಾಗೆ ಅಪ್ರೋಚ್ ಮಾಡಿರುವ ಸಂದರ್ಭ ಕೂಡ ಇದೆ. ಆದ್ರೆ ಒಂದು ಅಂಶ ಇಲ್ಲಿ ಗಮನಿಸಬೇಕು ಏನು ಅಂದ್ರೆ, ನಮ್ದು ಪಕ್ಕಾ ಥಿಯೇಟರ್ ಸಿನಿಮಾ. ಅನಿವಾರ್ಯಕ್ಕೆ ಬೇರೆ ಬೇರೆ ಪ್ಲಾಟ್ಫಾರ್ಮ್ ಅಲ್ಲಿ ನೋಡಬಹುದು ಬಿಟ್ರೆ ಇದರ ನಿಜವಾದ ಸಾರವನ್ನ, ಸತ್ವವನ್ನ ಅನುಭವಿಸಬೇಕು ಅಂದ್ರೆ ಥಿಯೇಟರ್ ನಲ್ಲೇ ನೋಡ್ಬೇಕು. ಇದು ಪಕ್ಕಾ ಥಿಯೇಟರ್ ಸಿನಿಮಾ ಆಗಿರೋದ್ರಿಂದ ನಾವು ಜನ ಥಿಯೇಟರ್ ನಲ್ಲೇ ನೋಡ್ಲಿ ಅಂತ ಅಪೇಕ್ಷೆ ಪಡ್ತೀವಿ. ನಿಮ್ದು ಕ್ಲಾಸ್ ಸಿನಿಮಾ ಅನ್ನೋದು ಟಾಕು. ಸೊ ಈ ಕಡೆ BKT ನಲ್ಲೆಲ್ಲ ಚೆನ್ನಾಗಿ ಹೋಗ್ತಾ ಇದೆ ಸರ್. ನಾವು ಹಾಗೆ ಅನ್ಕೊಂಡಿದ್ವಿ, ಸ್ವಲ್ಪ ಕ್ಲಾಸ್ ಸಿನಿಮಾ ಆ ತರದ ಆಡಿಯನ್ಸ್ ಮಾತ್ರ ನೋಡ್ತಾರೆ ಅಂತ. ಆದ್ರೆ ವಾಸ್ತವ ಏನು ಅಂದ್ರೆ, ನಾವು ಕೆಲವೊಂದು ಚಿಕ್ಕ ಚಿಕ್ಕ ಊರುಗಳಲ್ಲಿ ಸಿಂಗಲ್ ಸ್ಕ್ರೀನ್ ಥಿಯೇಟರ್ ಅಲ್ಲಿ ರಿಲೀಸ್ ಮಾಡಿದಲ್ಲೆಲ್ಲ, ಉದಾಹರಣೆಗೆ ಬೈಲಹೊಂಗಲ ಇರಬಹುದು, ಭದ್ರಾವತಿ ಇರಬಹುದು, ಈ ತರ ಚಿಕ್ಕ ಚಿಕ್ಕ ಊರುಗಳಲ್ಲಿ ಕೂಡ ತುಂಬಾ ಚೆನ್ನಾಗಿ ಓಡ್ತಾ ಇದೆ. ವರ್ಡ್ ಆಫ್ ಮೌತ್ ಇಂದಾನೆ ಜನ ಥಿಯೇಟರ್ಗೆ ಬರ್ತಾ ಇದ್ದಾರೆ. ಮತ್ತೆ ಕೆಲವೊಂದು ಸೀನ್ ನಲ್ಲಿ ತುಂಬಾ ಚಪ್ಪಾಳೆ, ಸಿಳ್ಳೆಗಳೆಲ್ಲ ಕೇಳ್ತಾ ಇದೀವಿ. ಈವನ್ ಮಲ್ಟಿಪ್ಲೆಕ್ಸ್ ಗಳಲ್ಲಿ ಕೂಡ ಚಪ್ಪಾಳೆ, ಸಿಳ್ಳುಗಳ ಶಬ್ದಗಳನ್ನ ಕೇಳಿದಾಗ ತುಂಬಾ ರೋಮಾಂಚನ ಆಗುತ್ತೆ. ಹಾಗಾಗಿ ನಮ್ಮ ಏನೊಂದು ಯೋಚನೆ ಇತ್ತು ಅದನ್ನು ಮೀರಿಯೂ ಈ ಚಿತ್ರ ಬಂದಿದೆ, ಔಟ್ಪುಟ್ ಆಗಿದೆ. ಕ್ಲಾಸ್ ಸಿನಿಮಾ ಏನಲ್ಲ, ಇದು ಒಂಥರ ಮಾಸ್ ಸಿನಿಮಾನೇ. ಆ ತರದ ರೆಸ್ಪಾನ್ಸೇ ಸಿಕ್ಕಿದೆ ನಮ್ಗೆ. ಒಂದು ಪ್ರಶ್ನೆ ಕೇಳಿದ್ರು, ಅಂದ್ರೆ ಏನಕ್ಕೆ ರೀಚ್ ಇಷ್ಟೆಲ್ಲ ಪಬ್ಲಿಸಿಟಿ ಇದ್ರು ಏನಕ್ಕೆ ಇನ್ನು ಜನ ರೀಚ್ ಮಾಡಕ್ ಆಗ್ತಿಲ್ಲ ಅಂತ. ಅದಕ್ಕೊಂದು ಸಣ್ಣ ನಮ್ಮಲ್ಲಾದ ಒಂದು ಇದು ಹೇಳ್ತೀನಿ. ಆದ್ರೆ ಏನಂದ್ರೆ, ನಮ್ದು ಇದೊಂದು ಕ್ಲಾಸ್ ಸಿನಿಮಾ ಅಂತ ಅನ್ಕೊಂಡೆ ನಾವು ಒಂದಿಷ್ಟು ಸೀಮಿತ ಜನಕ್ಕೆ ಮತ್ತೆ ಆಮೇಲೆ ನಮ್ದೇ ಆದ ಒಂದು ಟಾರ್ಗೆಟ್ ಆಡಿಯನ್ಸ್ ಅಂತ ನಾವು ಮಾಡ್ಕೊಂಡ್ವಿ. ಬಟ್ ಅದು ರಿಲೀಸ್ ಆದ್ಮೇಲೆ ಅದು ತಗೊಂಡಿದ್ ವಿಸ್ತಾರ ಆಗಿರ್ಬೋದು, ಅಂದ್ರೆ ಅದ್ರದ್ದು ಏನದು ಅದು ಹರಡಿದ್ದಿರ್ಬೋದು, ಮತ್ತೆ ಆಮೇಲೆ ಅದು ಜನಗಳಿಗೆ ರೀಚ್ ಆಗಿದ್ದಿರ್ಬೋದು. ಅದಾದ್ಮೇಲೆ ನಮಗೆ BKT ಸೆಂಟರ್ಗಳಲ್ಲೂ ಸಹ ಜನ ತುಂಬಿ ಅದನ್ನ ಎಂಜಾಯ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಸೊ ಅದನ್ನ ಮುಂಚಿಂದಾನೇ ನಾವು ಟಾರ್ಗೆಟ್ ಮಾಡ್ಕೊಂಡು ಬಂದಿದ್ರೆ ಬಹುಶಃ ಈ ತರದ ನಮಗೆ ಒಂದು ಸಣ್ಣ ಸಮಸ್ಯೆ ಎದುರಾಗ್ತಿದ್ದಿಲ್ಲ ಅಂತ ಅನಿಸ್ತು. ಸೊ ಸ್ಟಾರ್ಟಿಂಗ್ ಇಂದಾನೆ ನಮ್ದೊಂದು ಟಾರ್ಗೆಟ್ ಆಡಿಯನ್ಸ್ ತರ ನಾವು ಫಿಕ್ಸ್ ಮಾಡ್ಕೊಂಡ್ಬಿಟ್ವಿ, ಅಲ್ಲಿ ನಾವು ಇದಾಗಿದ್ದು. ಹಾಗಾಗಿ ನಮಗೆ ಹೆಚ್ಚು ನಮ್ಮ ಸುತ್ತ ವಲಯದಲ್ಲಿ ಬಹಳಷ್ಟು ರೀಚ್ ಆಗಿದೆ. ಅದು ಬಿಟ್ಟು ಹೋಗಿಲ್ಲ ಅನ್ನೋದು ಒಂದು ಸಣ್ಣ ಕೊರಗಿತ್ತು. ಸೊ ಇದಾದ ಮೇಲೆ ನಮಗೆ ರೀಸೆಂಟ್ ಆಗಿ ಬಂದಿದ್ದು ರಿವ್ಯೂಸ್ ಆಗಿರ್ಬೋದು, ಮತ್ತೆ ಆಮೇಲೆ ಫುಟ್ ಫಾಲ್ಸ್ ಆಗಿರ್ಬೋದು, ಯಾವುದು ನಮಗೆ ಥಿಯೇಟರ್ ಫೀಲಿಂಗ್ಸ್ ಆಗಿರ್ಬೋದು. ಇವಾಗ್ಲೂ ಸಹ ಮಿನಿಮಮ್ 50%, 60% ಆಕ್ಯುಪೆನ್ಸಿ ಇದೆ. ಈವನ್ ನಮಗೆ ಏನದು ಶೋಸ್ ಎಲ್ಲ ಎಕ್ಸ್ಟೆಂಡ್ ಆದ್ಮೇಲೆ, ಮತ್ತೆ ಆಮೇಲೆ ಎಷ್ಟೊಂದು ಥಿಯೇಟರ್ಗಳು ಆಡ್ ಆದ್ಮೇಲೂ ಸಹ ನಮಗೆ ಈ ತರದ ಒಂದು ಫುಟ್ ಫಾಲ್ಸ್ ಬಂದ್ಮೇಲೆ ನಮಗೆ ಅನ್ಸಿದ್ದು ಈ ತರದ ಸೆಂಟರ್ಗಳಿಗೆ ನಾವಿನ್ನೂ ರೀಚ್ ಆಗಿಲ್ಲ ಅನ್ನೋ ಕಾರಣಕ್ಕೆ. ಅದೊಂದೇ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಸೇರಿರೋದು. ನಿಮ್ಮ ಮೂಲಕ ಹೆಚ್ಚೆಚ್ಚು ಜನಕ್ಕೆ ಇನ್ನೊಂದಿಷ್ಟು ರೀಚ್ ಆಗ್ಲಿ, ನಿಮ್ಮ ಬರವಣಿಗೆ ಮೂಲಕ ಇರ್ಬೋದು ಅಥವಾ ವಿಜುವಲ್ ಮೀಡಿಯಾ ಮೂಲಕ ಇರ್ಬೋದು. ಅದೊಂದೇ ಕಾರಣಕ್ಕೆ ನಾವು ಇವತ್ತು ಇಲ್ಲಿ ಸೇರಿರೋದು. ಸೊ ಅದೇ ಆ ಒಂದು ಪ್ರಶ್ನೆಗೆ ನಾನು ಈ ತರ ಹೇಳ್ಬೋದು ಅಂತ ಅನ್ಸುತ್ತೆ. ಅಲ್ಲ, ಓವರ್ ಆಲ್ ಜನ ನೋಡ್ತಾ ಇಲ್ಲ ಅನ್ನೋದು ನಿನ್ನೆ ಇದೇ ವೇದಿಕೆಯಲ್ಲಿ ಇನ್ನೊಂದು ಟೀಮ್ನವರು ಬಂದು ಇದೇ ಮಾತು ಹೇಳಿದ್ರು. ಅಂದ್ರೆ ಬಹಳ ಬೇಜಾರಾಗಿ ಜನ ಬರ್ತಾ ಇಲ್ಲ, ಏನ್ ಮಾಡಿದ್ರು ಯಾಕೆ ಬರ್ತಾ ಇಲ್ಲ ಅಂತ ಗೊತ್ತಿಲ್ಲ. ಪುಲ್ಲಿಂಗ್ ಬಗ್ಗೆ ಒಂದಿಷ್ಟು ಡಿಸ್ಕಷನ್ ಆಯ್ತು ಇದೇ ವೇದಿಕೆಯಲ್ಲಿ, ಇದೇ ಟೈಮಲ್ಲಿ. ಹಾಗಾಗಿ ಅಂದ್ರೆ ಎಲ್ರಿಗೂ ಅದೊಂದು ಪ್ರಶ್ನೆ ಇದೆ, ಏನ್ ಮಾಡ್ಬೇಕು ಅಂತ. ಬಟ್ ಯಾರಿಗೂ
ಒಂದು ಪರಿಹಾರ ಅನ್ನೋದು ಸಿಗ್ತಾ ಇಲ್ಲ. ಇಲ್ಲ, ನಮ್ದು ಜನ ಇದೆ ಸರ್, ಅಂದ್ರೆ ಜನ ಬರ್ತಾ ಇದಾರೆ. ನಮಗೆ ಅನ್ಸಿದ್ದು ಅಂದ್ರೆ ಇಲ್ಲಿ ತನಕ ಬಂದಿರೋ ನಾವು ಜನಗಳಿಗೆ ಪರಸ್ಪರ ಭೇಟಿ ಆಗ್ತಿರೋದ್ರಿಂದ ನಮಗೆ ಅನ್ಸಿದ್ರೆ ಜನಗಳಿಗೆ ಒಂದು ನಮಗೆ ರೀಚ್ ಮಾಡಿಲ್ಲ ಅನ್ನೋ ತರ. ರೀಚ್ ಆದವರೆಲ್ಲ ಖಂಡಿತವಾಗ್ಲೂ ಬರ್ತಾ ಇಲ್ಲ. ಈಗ ವರ್ಡ್ ಆಫ್ ಮೌತ್ ಇಂದಾನೆ ನಮಗೆ ಇಲ್ಲಿ ತನಕ ಫುಟ್ಫಾಲ್ ಆಗಿರೋದು. ನಮ್ದು ಯಾವುದೇ ತರದ್ ಬೇರೆ ತರದ್ ಯಾವುದೇ ಜನಗಳನ್ನ ಕರ್ಕೊಂಬರೋದಾಗ್ಲಿ ಅಥವಾ ನಮ್ಮ ಕಡೆಯಿಂದ ಕರ್ಕೊಂಬರೋದಾಗ್ಲಿ ಯಾವುದೇ ತರದ್ದು ಪ್ರಯತ್ನಗಳು ನಾವು ಮಾಡಕ್ಕೆ ಆಗಿಲ್ಲ. ಅಂಡ್ ನಮ್ಮ ಸೀಮಿತ ಇದರಲ್ಲಿ ಪರಿಧಿಯಲ್ಲಿ ನಾವು ಮಾಡಕ್ಕೆ ಆಗಿಲ್ಲ. ಬಟ್ ವರ್ಡ್ ಆಫ್ ಮೌತ್ ಇಂದ ಬಂದಿರೋ ಆ ಒಂದು ಪ್ರತಿಕ್ರಿಯೆನೇ ನಮಗೆ ಇಲ್ಲಿ ತನಕ ಕರ್ಕೊಂಡ್ ಬಂದಿದೆ. ಮತ್ತೆ ಬಹಳ ದೊಡ್ಡ ಈ ಏನಂತಾರೆ ಕ್ರಿಟಿಕಲಿ ಒಂದು ಒಳ್ಳೆ ಯಶಸ್ಸನ್ನು ಕೊಟ್ಟಿದೆ. ಬಟ್ ಜನಕ್ಕೆ ನಾವು ಕಮರ್ಷಿಯಲಿ ನಾವು ಯಶಸ್ಸನ್ನು ಕಾಣಬೇಕು. ಆ ಒಂದು ದೃಷ್ಟಿಯಿಂದ ನಾವು ಇನ್ನೊಂದಿಷ್ಟು ಪ್ರಚಾರ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ಇವಾಗ ಹೊರಟಿದ್ದೀವಿ ಸರ್. ಅದಕ್ಕೆ ಏನಾದ್ರು ಪ್ಲಾನ್, ರೂಟ್ ಮ್ಯಾಪ್ ಆತರ ಏನಾದ್ರು ಹಾಕೊಂಡಿದ್ರಿ ಹೆಂಗ್ ರೀಚ್ ಆಗ್ಬೇಕು ಅಂತ? ಇಲ್ಲ ಸರ್, ಎಲ್ಲ ಫುಲ್ಲು ಜನ ಭಾಗ್ಯಗಳು ಮೂಡಲಿದ್ದಾರೆ ಅಂತ ಕಾಣುತ್ತೆ. ನಮ್ಮ ಸಿನಿಮಾಗೂ ಬೇಕು ಅಂತ ಕಾಣುತ್ತೆ ಮೋಸ್ಟ್ಲಿ ಅದು. ಎಲ್ರಿಗೂ ನಮಸ್ಕಾರ. 120 ಫ್ರೇಮ್ ಅಲ್ಲಿ ಇದ್ದೀನಿ ಇವತ್ತು. ನಾನು ಸ್ವಲ್ಪ ನಿಧಾನ ಆಯ್ತು. ಸರಿಯಾಗುತ್ತೆ ಅನ್ಕೊಂಡೆ. ಇಲ್ಲ ನಾನು 48 ಫ್ರೇಮ್ ಅನ್ಸ್ಕೊಂಡಿದ್ದೆ. ಇಲ್ಲ ಇಲ್ಲಿ ಬರ್ಬೇಕಾದ್ರೆ ಗೊತ್ತಾಯ್ತು ನಾನು 120 ಫ್ರೇಮ್ ಅಲ್ಲಿ ಇದ್ದೀನಿ ಅಂತ. ಕ್ಷಮೆಯಲ್ಲಿ ಸಾರಿ. ಒಂದು ಖುಷಿ, ನಾವು ಖುಷಿ ಮಾಡಲ್ಲೇ ಇದ್ದೇವೆ. ಹೇಳಿದಾಗ ನನಗೂ ಬಹಳ ಬೇಜಾರಾಗ್ತದೆ. ಗೊತ್ತಿಲ್ಲ ಏನ್ ಮಾಡ್ಬೇಕು ಅಂತ. ನಿಮ್ ಸಪೋರ್ಟು ಒಂದ್ ರೀತಿ ನಮ್ಗೆ ಎಲ್ಲ ಯೋಗರಾಜ್ ಭಟ್ರಿಂದ ಶುರುವಾಗುತ್ತೆ. ಆಮೇಲೆ ಅಶ್ವಿನಿ ಮೇಡಮ್ ಬರ್ತಾರೆ, ಸೂರಿ ಅವರು, ದುನಿಯಾ ವಿಜಿ, ಮತ್ತೆ ಎಲ್ಲ ಸೃಜನ್ ಲೋಕೇಶ್ ಅವರು, ನಮ್ ಡೈರೆಕ್ಟರ್ಸ್ ಚೇತನ್ ಆಗ್ಬೋದು, ಅನಿಲ್ ಕುಮಾರ್, ಎಲ್ಲ ಸಾಕಷ್ಟು ಜನ ಎಲ್ಲರೂ ಅವತ್ತೆಲ್ಲ ನಮ್ಮ ಸಿನಿಮಾದವರೇ ಬಂದು, ಹೊರಗಿನ ಜನನೂ ಬಂದು ಇವೆಲ್ಲ ಆಯ್ತು. ನಮ್ಗೆ ಇಲ್ಲ ಬೇರೆ ತರದ್ದು ಆಗಿದೆ ಅಂದ್ಕೊಂಡ್ರೆ ಇವು ಕೆಲವು ತೀರ್ಮಾನಗಳು. ನಾನಿದನ್ನ ಕ್ಲಾಸ್ ಅಂತ ನಾನು ಒಪ್ಪಲ್ಲ. ನಾನಿದನ್ನ ಒಳ್ಳೆ ಸಿನಿಮಾ ಅಂತ ಹೇಳ್ತೀನಿ. ಕ್ಲಾಸು ಮಾಸು ಅಂತ ನಾನು ಸಪರೇಟ್ ಮಾಡೋದಿಲ್ಲ. ಅದು ಹೋಗಿ ತುಂಬಾ ದಿನಗಳಾಗ್ಬಿಡ್ತು ಆತರ ಕ್ಲಾಸ್ ಮಾಸ್ ಅಂತ ಹೋಗಿ. ಈಗ ಎರಡನೇ ತರದ್ದಾಗತ್ತೆ. ಒಂದು ಒಳ್ಳೆ ಸಿನಿಮಾ, ಇಲ್ಲ ನೋಡ್ದಿರೋ ಸಿನಿಮಾ, ಹಿಂಗಾಗುತ್ತೆ. ಇದಿಷ್ಟೆಲ್ಲ ಸಪೋರ್ಟ್ ಇದ್ದು ನೀವೆಲ್ಲ ಇಷ್ಟು ಸಪೋರ್ಟ್ ಮಾಡಿ. ಯಾಕಂದ್ರೆ ಹೌದು, ಅದನ್ನ ಯಾವತ್ತೂ ನೀವು ಅದನ್ನ ಮಾಡ್ಕೊಂಡ್ ಬಂದಿದ್ದೀರಾ. ಈಗ ಒಂದು ವನ ಅಂತಂದ್ಮೇಲೆ ಅದರಲ್ಲಿ ಆಲದ ಮರನೂ ಇರುತ್ತೆ, ಮತ್ತಿ ಮರನೂ ಇತ್ತು, ಒಂದು ಮುಳ್ಗಿಡನೂ ಇರುತ್ತೆ, ಎಲ್ಲ ಸಣ್ಣದು ದೊಡ್ಡದು ಎಲ್ಲನೂ ಇರುತ್ತವೆ. ಎಲ್ಲ ಒಂದೇ ತರದ ಅಳತೆ ಮರಗಳು ಇರೋದಿಲ್ಲ ಒಂದು ಕಾಡು ಅಂದ್ಮೇಲೆ. ಇದು ಈ ತರದ ಸಿನಿಮಾಗಳು ಬರೀ ದೊಡ್ಡ ಸಿನಿಮಾನೆ ಅಂತಂದಾಗ ಅಷ್ಟು ಈ ಕೋಟಿಗಳು ಹಾಕೋ ನಿರ್ಮಾಪಕರು ಹಂಗ ಸಾಲಲ್ಲಿಲ್ಲ. ಅದು ಕೆಲವರು ಮಾಡ್ತಾರೆ, ಅದಕ್ಕೆ ಅದ್ ಮಾಡ್ತಾರೆ. ಬಟ್ ಅದ್ರ ಜೊತೆ ಈ ಸಣ್ಣ ಊರಿಬೇಕಲ್ಲ, ಎಲ್ಲ ಸಣ್ಣ ನದಿಗಳು ಸೇರ್ಕೊಂಡು ಆದಾಗ ಸಮುದ್ರ ಆಗುತ್ತೆ. ಈ ನದಿಗಳು ಹರಿವೇ ಇಲ್ಲ ಅಂದ್ಮೇಲೆ ಸಮುದ್ರ ಅದ್ರದ್ದು ಕಷ್ಟ ಆಗುತ್ತೆ. ಆ ಸಮುದ್ರದಕ್ಕೆ ಜೀವ ಉಳಿಯೋದು ಕಷ್ಟ ಆಗುತ್ತೆ. ನಾವು ಇದನ್ನ ಸಣ್ಣದ ನದಿ ತರ, ಶಿವಮೊಗ್ಗದ ಒಳ್ಳೆ ನದಿ ಇದು, ಹರ್ಕೊಂಡು ಹೋಗ್ತೀವಿ ಅಂತ ನಾವು ಅಂದ್ಕೊಂಡ್ವಿ ನಿಜವಾಗ್ಲೂ. ಆದ್ರೆ ಇವತ್ತು ನೋಡಿದಾಗ ಇವತ್ತು ಕೇಳಿದ ನನ್ಗೊಂದು ಬೇಜಾರಾಗ್ತದೆ. ಒಂದ್ ರೀತಿ ಹೌದು, ಎಲ್ಲ ಮಾರ್ನಿಂಗ್ ಶೋ ಎಲ್ಲ 35-40% ಇರುತ್ತೆ. ಆಮೇಲೆ ಮ್ಯಾಟಿ ಮತ್ತು ಫಸ್ಟ್ ಶೋ ಎಲ್ಲ 60%-70% ಆಗಿದೆ ಅಂತ ಅನ್ಕೊಂಡಿದ್ವಿ. ಗೊತ್ತಿಲ್ಲ ಈಗ ನಮ್ಗೊಂದು ಏನು ಕೊಳ್ಳೆಗಾಲಕ್ಕೆ ಹೋಗಿ ಬರ್ಬೇಕು. ನಾವು ಏನೋ ತಾಯ್ದ ಗೀತೆ ಮಾಡಿಸ್ಕೊಂಡ್ಬಂದು ಒಂದು ಒಳ್ಳೇದು ಏನೋ ಒಂದು ನಿಂಬೆಹಣ್ಣು ಮಂತ್ರಿಸ್ಬೇಕು ಅಂತ ಕಾಣುತ್ತೆ ನಾವು. ಅದಕ್ಕಿಂತ ಹೆಚ್ಚಾಗಿ ನಿಮ್ ಸಪೋರ್ಟ್ ಬೇಕು. ಅದನ್ನ ಹೌದು, ಏನ್ ಮಾಡಕ್ಕಾಗಲ್ಲ, ಗೊತ್ತಿಲ್ಲ. ಮೋಸ್ಟ್ಲಿ ಜನ ಎಲ್ಲ ಭಾಗ್ಯಗಳು ಮೂಡಲ್ಲಿರ್ಬೇಕೇನೋ. ಎಲ್ಲಾ ಭಾಗ್ಯಗಳ ಕಾಲ ಅಲ್ಲ ಇದು ನಮ್ ಸಿನಿಮಾದು ಇದನ್ನ ನಾವು ಸಿನಿಮಾದ ತುಂಬಾ ಮುಂಚೆನೆ ಮಾಡ್ಬಿಟ್ವಿ. ಇದು ಟಿಫನ್ ಕ್ಯಾರಿಯರ್ ಅಂತೆ, ಅದಂತೆ, ಪುಸ್ತಕ ಅಂತೆ ಮಾಡೋದು ಟಿಕೆಟ್ ಜೊತೆಗೆ. ಆಮೇಲೆ ಅದ್ ಕೊಡ್ತೀವಿ ಇದ್ ಕೊಡ್ತೀವಿ ಅಂತ ತುಂಬಾ ಮಾಡಿದ್ವಿ. ಅದಾದ್ಮೇಲೆ ಸುಮ್ಮನಾಯ್ತು. ಗೊತ್ತಿಲ್ಲ ಯಾಕಂದ್ರೆ ಇದು ಎಲ್ಲಾ ಸಮಸ್ಯೆಗಳನ್ನು ಹೌದು ಇದನ್ನು ನೋಡ್ತಿಲ್ಲ ಅಂತ ನಮ್ಗೆ ಒಂದು ರೇಂಜ್ಗೆ. ನಮ್ಗೆ ಈಗ ನಾವು ಫೇಸ್ಬುಕ್ ತೆಗೆದ್ರೆ, ಯೂಟ್ಯೂಬ್ ತೆಗೆದ್ರೆ, ಬೇರೆ ತರದ ಜನ ಮಾತಾಡೋದಾಗ್ಲಿ ಅಲ್ಲಿ ನೋಡಿದಾರಲ್ಲ ಅಂತ ಅನ್ಸುತ್ತೆ. ನಾನೆಲ್ಲೋ ತರಕಾರಿ ಅಂಗಡಿಗಲ್ಲೆಲ್ಲ ಹೋದಾಗ ಸಾರ್ ತರಕಾರಿ ಶಾಕಾರಿ ಕೊಚ್ಬಿಟ್ಟಿದ್ದೀರಾ, ಕತ್ತರಿಸ್ಬಿಟ್ಟಿದ್ದೀರಾ ಅಂತ ನಾವು ಇದನ್ನ ನೋಡಿದಾರೆ. ನಾವೇ ನಮ್ಗೆ ಆ ವರ್ಗದ ಜನ ನೋಡೋದೇ ಬಹಳ ಮುಖ್ಯ ಆಗುತ್ತೆ. ಎಲ್ಲ ತರದ್ದು ಇದನ್ನ ಗೊತ್ತಿಲ್ಲ ಏನ್ ಮಂತ್ರ ಮಾಡ್ಬೇಕು. ನೀವು ನಮ್ಗೆ ಕಿವಿಲಿ ಹೇಳಿದ್ರು ಪರವಾಗಿಲ್ಲ, ಹಿಂಗೆ ಮುಕ್ತವಾಗಿ ಹೇಳಿದ್ರು ಪರವಾಗಿಲ್ಲ. ಒಂದಿನ ಬೇರೆ ತರದ್ದು ಹೇಳ್ಕೊಡಿ, ಅದನ್ನ ಮಾಡ್ತೀವಿ. ಅಷ್ಟಾಗಿ ನಮ್ಗೆ ಇಲ್ಲಿವರೆಗೂ ತುಂಬಾ ಸಪೋರ್ಟ್ ಮಾಡೋಣ. ಆ ಖುಷಿಲೇ ಬಂದೆ. ಸಪೋರ್ಟ್ ಮಾಡಿದ್ದ ವಿಚಾರವಾಗಿ ನಾವು ಮಾತಾಡ್ಬೇಕು ಅಂತಾನೆ. ನಿಜವಾಗ್ಲೂ ಆ ಥರದಲ್ಲಿ ಕನ್ನಡದ ಪ್ರೇಕ್ಷಕರು, ಎಲ್ಲ ತಾಂತ್ರಿಕ, ನೀವು ಟಿವಿ ಚಾನಲ್ ಆಗ್ಬೋದು, ಯೂಟ್ಯೂಬ್ನವ್ರು ಆಗ್ಬೋದು, ನಮ್ಮ ಸಿನಿಮಾದವ್ರು ಆಗ್ಬೋದು, ನೋಡಿದ್ರು ಮೊನ್ನೆ ನಾಟ್ಯ ಚಂದ್ರಶೇಖರ್ ನೋಡಿದ್ದಾರೆ. ಅವರು ಎಷ್ಟು ಒಳ್ಳೆ ಮಾತು ಹೇಳಿದ್ದಾರೆ ಅಂದ್ರೆ ಅಷ್ಟು ಒಳ್ಳೆ ಮಾತು ಹೇಳಿದ್ದಾರೆ. ಯಾವ್ಯಾವ ದೃಷ್ಟಿಯಿಂದ ಈ ಸಿನಿಮಾ ಇದು ಒಳ್ಳೆ ಸಿನಿಮಾ ಅಂತ, ಯಾವ್ಯಾವ ದೃಷ್ಟಿಯಿಂದ ಇದು ಒಳ್ಳೆ ಸಿನಿಮಾ ಅಂದ್ಬಿಟ್ಟು ಇವೆಲ್ಲ ಅಂಶಗಳಿದ್ದಾಗ ಗೊತ್ತಿಲ್ಲ ಏನು ಯಾವ್ದು ನೋಡ್ತಾರೋ. ಬೇರೆ ತರದ್ ಏನೇನ ಐಟಮ್ ಇಕ್ಬೇಕಾಗಿತ್ತೋ ಇಲ್ಲ ಏನೋ ಗೊತ್ತಾಗ್ತಿಲ್ಲಪ್ಪ. ನಾವು ಏನೋ ಗೊತ್ತಿಲ್ಲ.
ಒಂದು ಒಂದು ಆಶಾ ಭಾವನೆ ಇದೆ, ಇದನ್ನ ನೋಡ್ತಾರೆ 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 ಅಂತ, ಅಥವಾ ಆಮೇಲೆ OTT ಬಂದ್ಮೇಲೆ ಗೊತ್ತಿಲ್ಲ ಅವಾಗ ಮೆಚ್ಕೋತಾರೇನೋ ಅಂತ ಅಷ್ಟೇ. ಈಗ ಶಾಖ ಸುಡೋ ಗಾಳಿ ಇನ್ನೂ ಅಂತ ಇಲ್ಲ ಸರ್, ಈ ಕಡೆಯಿಂದನೂ ನಮಗೆ ಬಂದಿದೆ, ಅಂದ್ರೆ ಆಫರ್ ಬಂದಿದೆ. ಮತ್ತೆ ಆಮೇಲೆ ಅವ್ರ ಕಡೆಯಿಂದನೂ ಒಂದಿಷ್ಟು ವಿಷಯಗಳು ನಮಗೆ ರೀಚ್ ಆಗ್ತಾ ಇದೆ. ಮತ್ತೆ ನಾವು ಒಂದಿಷ್ಟು ವೇಟ್ ಮಾಡ್ತಾ ಇದೀವಿ. ಆದ್ರೆ ಬೇರೆ ಬೇರೆ ಇವರು ನಾವು ಯಾರಿಗೆ ನಾವು ಅಪ್ರೋಚ್ ಮಾಡಿದ್ವಿ ಅವ್ರ ಕಡೆಯಿಂದ ರಿಪ್ಲೈ ಬರಲಿ ಅನ್ನೋದಕ್ಕೂ ನಾವು ಕಾಯ್ತಾ ಇದೀವಿ. ಎರಡು ತರ ಟ್ರಾನ್ಸಾಕ್ಷನ್ ಅಂದ್ರೆ ಕಾನ್ವರ್ಸೇಷನ್ ಆಗಿದೆ, ನಮ್ ಕಡೆಯಿಂದ ಆಗಿದೆ. ಸ್ಯಾಟಲೈಟ್ ಆಗಿರ್ಬೋದು, OTT ಆಗಿರ್ಬೋದು. ಯಾವಾಗ ಇದು ನಮಗೆ ಒಳ್ಳೆ ಬಸ್ ಕ್ರಿಯೇಟ್ ಆಯ್ತು, ಇಂಡಸ್ಟ್ರಿಯಲ್ ಆಗಿರ್ಬೋದು ಅಥವಾ ಈ ಅದು ಸ್ಯಾಟಲೈಟ್ ಅಲ್ಲಿ ಅಥವಾ OTT ಬಸ್ ಕ್ರಿಯೇಟ್ ಆಯ್ತು, ಅವಾಗಲೇ ನಮಗೆ ಆ ತರದ್ದು ಕರೆಗಳು ಬಂದಿತ್ತು. ಸೊ ನಾವು ಒಂದಿಷ್ಟು ಈ ವಿಷಯದಲ್ಲಿ ಬಿಸಿ ಇದ್ವಿ. ಅಂದ್ರೆ ಈ ಕಡೆಯಿಂದ ನಾವು ಜನಗಳಿಗೆ ಹೇಗೆ ರೀಚ್ ಮಾಡಿಸ್ಬೇಕು ಅನ್ನೋ ಒಂದು ಓಡಾಟದಲ್ಲಿ ಧಾವಂತದಲ್ಲಿ ಇದ್ದಾಗ ನಾವು ಅದನ್ನ ನಾವು ಸ್ವಲ್ಪ ಸೈಡ್ಗೆ ಇಟ್ಟಿದ್ದೀವಿ ಸರ್. ಯಾಕಂದ್ರೆ ಸಿನಿಮಾ ನೋಡೋ ಪ್ರೇಕ್ಷಕನ ದೃಷ್ಟಿಕೋನನೇ ಚೇಂಜ್ ಆಗ್ಬಿಟ್ಟಿದೆ. ಈಗ ದೊಡ್ಡ ದೊಡ್ಡ ಸ್ಟಾರ್ ಸಿನಿಮಾಗಳೇ ಒಂದ್ ತಿಂಗಳಿಗೆ OTT ಬರ್ಬೇಕಾರೆ, ಈಗ ರಂಗಾಯಣ ರಘು ಸರ್ ಅಂತ ದೊಡ್ಡ ನಟನ ಇಟ್ಕೊಂಡೆ ಒಂದು ಒಳ್ಳೆ ಕಂಟೆಂಟ್ ಇಟ್ಕೊಂಡೆ ಜನರು ರೀಚ್ ಆಗ್ತಿದೆ. ಎಲ್ಲೋ OTT ಬರುತ್ತೆ ನೋಡ್ಕೊಂಡು ಬಿಡೋ ಅನ್ನೋ ಮನಸ್ಥಿತಿನೂ ಜಾಸ್ತಿ ಜನಕ್ಕಿರುತ್ತೆ. ಹೌದು ಸರ್, ಅದಕ್ಕೆ ಅದೇ ಡೇ ಒನ್ ಇಂದ ನಾವು ಅದೇ ಹೇಳ್ತಾ ಇದ್ವಿ. ಬಟ್ ನಾವು ಇದನ್ನ ಕಂಪ್ಲೀಟ್ಲಿ ಸಿನಿಮಾ ಹಾಲಲ್ಲೇ ಅದನ್ನ ಎಂಜಾಯ್ ಮಾಡ್ಲಿ ಅನ್ನೋ ಒಂದು ಕಾರಣಕ್ಕೆ ನಾವು ಸ್ವಲ್ಪ ತಡ ಮಾಡ್ತಿದೀವಿ ಅಷ್ಟೇ ಸರ್. ಯಾಕಂದ್ರೆ ನಾವು ವಿಜುವಲ್ ಇರ್ಬೋದು, ಮ್ಯೂಸಿಕಲ್ ಟ್ರೀಟ್ಮೆಂಟ್ ಇರ್ಬೋದು, ಮತ್ತೆ ಆಮೇಲೆ ನಾವು ಸೀನ್ ನ ಕಟ್ಕೊಟ್ಟಿರೋ ಟ್ರೀಟ್ಮೆಂಟ್ ಇರ್ಬೋದು, ಅದನ್ನೆಲ್ಲ ನಾವು ಗ್ರಾಫ್ ನ ಸಿನಿಮಾ ಥಿಯೇಟರ್ ಅಲ್ಲೇ ವರ್ಕ್ ಆಗುತ್ತೆ ಅನ್ನೋ ಒಂದು ಉದ್ದೇಶದಲ್ಲೇ ನಾವು ಇದನ್ನ ಥಿಯೇಟರ್ ತಂದಿದ್ದು. ಇಲ್ಲ ಅಂದಿದ್ರೆ ನಾವು ಡೈರೆಕ್ಟ್ ಎಕ್ಸ್ಕ್ಲೂಸಿವ್ ಅವಾಗಲೇ ನಮಗೆ ಆಫರ್ ಬಂದಿತ್ತು. ಅಂದ್ರೆ ನಾವು ಸಿನಿಮಾ ರಿಲೀಸ್ ಮಾಡಕ್ಕಿಂತ ಮುಂಚೆನೆ ಡೈರೆಕ್ಟ್ ಆಗಿ ನಾವು ಒಂದಿಷ್ಟು ಇವರಿಗೆ OTTಗಳಿಗೆ ನಾವು ಶೋ ಮಾಡಿದ್ವಿ. ಅಲ್ಲಿಂದನೇ ಅವರು ನಮ್ ಜೊತೆ ಸಂಪರ್ಕದಲ್ಲಿದ್ದಾರೆ. ಸೊ ಅವಾಗಲೇ ಅವ್ರು ಡೈರೆಕ್ಟ್ ಹೇಳಿದ್ರು ಎಕ್ಸ್ಕ್ಲೂಸಿವ್ ಆಗಿ ಕೊಟ್ಬಿಡಿ, ಇದು ಬೇರೆ ಲೆವೆಲ್ ಆಗುತ್ತೆ. ಇಲ್ಲ, ನಾವು ಟ್ರೀಟ್ ಮಾಡಿರೋದೇ ನಾವು ಥಿಯೇಟರ್ಗೋಸ್ಕರ ಅನ್ನೋ ಕಾರಣಕ್ಕೋಸ್ಕರ ನಾವು ಹೋಲ್ಡ್ ಮಾಡಿದ್ವಿ. ಸೊ ಇವಾಗಲೂ ನಮ್ದು ಉದ್ದೇಶ ಮತ್ತೆ ಆಮೇಲೆ ಬೇಡಿಕೆ ಅದೇ, ಥಿಯೇಟರ್ಗೆ ಬಂದು ದಯವಿಟ್ಟು ನೋಡಿ ಅನ್ನೋ ಒಂದು ಉದ್ದೇಶ. ಪರ್ಸನಲ್ ಕಾರಣಕ್ಕೆ ನೀವು ಒಂದು ಕೆಲಸನ ಒಪ್ಕೋತೀರಿ, ಆ ಕಾರಣ ಮೀರಿ ಒಂದು ಸಿನಿಮಾ ದಾಟಕ್ಕೆ ಶುರು ಮಾಡಿದ್ಮೇಲೆ ನಿಮ್ಗೆ ಬಹಳ ಸಂತೋಷ ಆಗತ್ತೆ. ಆ ಥರದ ಸಂತೋಷ ಈ ಸಿನಿಮಾ ಕೊಟ್ಟಿದೆ ನನಗೆ ವೈಯಕ್ತಿಕವಾಗಿ. ಇನ್ನು ಇದು ಹೆಚ್ಚು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ನಿಮ್ಮ ಸಹಾಯ ಅಗತ್ಯ ತುಂಬ ಇದೆ. ಬಹುಶಃ ನಾನು ಸೆಕೆಂಡ್ ವೀಕ್ ಇನ್ನೂ ಪಿಕಪ್ ಆಗುತ್ತೆ ಅಂತ ನಾವು ಅನ್ಕೊಂಡಿದ್ದೀವಿ. ನೋಡೋಣ ಸರ್, ಕಾದ್ ನೋಡೋಣ, ಇಷ್ಟೇ. ಭೂಮಿಯವ್ರಿಗೆ ಎರಡು ವಿಚಾರದಲ್ಲಿ ಸೈಲೆಂಟ್ ಆಗ್ಬಿಡ್ತೀವಿ. ಒಂದು ಖುಷಿ ಇದ್ದಾಗ, ನಾವು ಬೇಜಾರಾದಾಗ. ಸೊ ಇಲ್ಲಿ ಎರಡೂ ಆಗಿದೆ, ಖುಷಿಗೂ ಮೌನ ಆಗಿದೆ. ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗಬೇಕು ಅನ್ನೋ ಒಂದು ಆಸೆನಲ್ಲೂ ಸ್ವಲ್ಪ ಮೌನ ಇದೆ. ಇಲ್ಲಿ ಎರಡು ವಿಚಾರ. ಒಂದು, ನಾನು ನಟನಾಗೂ ಒಬ್ಬ ನಿರ್ದೇಶಕನಾಗೂ ಯೋಚನೆ ಮಾಡೋದಾದ್ರೆ, ಇನ್ನು ಹೆಚ್ಚು ಜನಕ್ಕೆ ರೀಚ್ ಆಗೋದಕ್ಕೆ ನಾವೇನ್ ಮಾಡಬೇಕು, ಇಲ್ಲಿರುವಂತಹ ಅಷ್ಟೂ ಜನ ಪ್ರಯತ್ನ ಮಾಡ್ತಿರುವಂತದ್ದು ಬೇರೆ ತರ ಆದ್ರೆ ಜನ ಯಾಕೆ ಬರ್ತಿಲ್ಲ ಅನ್ನೋ ಒಂದು ಪ್ರಶ್ನೆ ಸಾಕಷ್ಟು ಕಾಣುತ್ತೆ. ಅಫ್ಕೋರ್ಸ್ ಅದು ನಮ್ಮ ಸಿನಿಮಾ ಅಲ್ಲ, ದೊಡ್ಡ ಸಿನಿಮಾಗೂ ಕೆಲಸದಕ್ಕೆ ಕಾಣುತ್ತೆ. ಏನ್ ಮಾಡ್ಬೇಕು ಅಂತ ಗೊತ್ತಾಗಲ್ಲ. ಬನ್ನಿ ದಯವಿಟ್ಟು ಅಂತ ಕೇಳೋದ್ ಬಿಟ್ಟು ನಾವು ಶಕ್ತರು ಅಶಕ್ತರು ಗೊತ್ತಿಲ್ಲ, ಬಟ್ ನಾನು ದಯವಿಟ್ಟು ಬನ್ನಿ ಅಂತ ಕೇಳ್ಕೊಳ್ಳೋದು ಅಷ್ಟೇ ನಮ್ಮ ಕೈಲಿರೋದು. ಹೆಚ್ಚೆಚ್ಚು ಜನ ಬನ್ನಿ, ಚೆನ್ನಾಗಿದೆ ಸಿನಿಮಾ, ಬೇರೆ ತರ ಇದೆ, ವಿಶೇಷವಾಗಿ ಏನೋ ಮಾಡಿದೀವಿ, ಏನ್ ಬೇಕಾದ್ರೆ ಹೇಳ್ಕೊಳ್ಳೋಣ ಸರ್, ಆದ್ರೆ ಬನ್ನಿ ದಯವಿಟ್ಟು ಅಂತ ಕೇಳ್ಬೇಕಷ್ಟೇನೆ. ಅಷ್ಟ್ಬಿಟ್ಟು ಬರೀ ಏನು ಅನ್ನಿಸ್ತಾನೆ ಇಲ್ಲ. ಎಲ್ಲ ಕಡೆಯಿಂದ ಒಳ್ಳೆ ಪ್ರತಿಕ್ರಿಯೆ ಇದೆ. ರಂಗಣ್ಣ ಕೊಚ್ತಾರೆ, ಇವ್ರು ಗಾಡಿ ಬರ್ತಾರೆ, ನಾನೇನೋ ಮಳ್ಳೆ ಇರ್ತಿದ್ದೀನಿ, ಇವ್ರು ಸಖತ್ತಾಗಿ ಮ್ಯೂಸಿಕ್ ಮಾಡಿದ್ದಾರೆ, ಈ ವಯಸ್ಸು ಸಖತ್ತಾಗಿ ಬರೆದವನೆ, ಎಲ್ಲವೂ ಬರುತ್ತೆ, ಜನನೇ ಬರಲ್ವೇ, ಅದೊಂದು ಬೇಜಾರಾಗುತ್ತೆ. ಹೆಚ್ಚು ಜನ ಬಂದ್ರೆ ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು. ದುಡ್ಡು ಬರುತ್ತೆ, ವ್ಯಾವಹಾರಿಕವಾಗಿ ಅದು ಬೇರೆ ಪ್ರಶ್ನೆ ಆಗ್ಬಹುದೇನೋ, ಅದು ಹೌದು ಕೇಂದ್ರ ಬಿಂದು ಅದನ್ನೇ. ಆದ್ರೆ ಇನ್ನು ಹೆಚ್ಚು ಜನಕ್ಕೆ ಇಷ್ಟ ಆಗುತ್ತೆ ಅನ್ನೋದು ತುಂಬಾ ಜಾಸ್ತಿ ಪ್ಲಸ್ ಆಗುತ್ತೆ ನಮಗೆ ಅನ್ನೋದು ನನ್ನ ಅಭಿಪ್ರಾಯ. ಸೊ ನಿಮ್ಮ ಮುಖಾಂತರ ಕೇಳ್ಕೊಳ್ಳೋದು ಇಷ್ಟೇನೆ, ಹೆಚ್ಚು ಜನ ಬರೋದಕ್ಕೆ ಅವಕಾಶ ಆಗೋದಕ್ಕೆ ಏನಾದ್ರು ನಿಮ್ಮ ಕಡೆಯಿಂದ ಒಂದು ರಾಮಬಾಣ ಸಿಕ್ಕಿದ್ರೆ ಬಹಳ ಪ್ರಯೋಜನಕಾರಿಯಾಗಿರುತ್ತೆ ಅನ್ನೋದು ಈ ಕ್ಷಣದಲ್ಲಿ ನನ್ನ ಮಾತು. ನಮಸ್ಕಾರ. ನಮಸ್ಕಾರ. ಅದೇ ತುಂಬಾ ಬೇಜಾರಾಗ್ತಾ ಇದೆ ಇವಾಗ. ಎಲ್ಲಾ ಕಡೆಯಿಂದ ತುಂಬಾ ಒಳ್ಳೆ ರೆಸ್ಪಾನ್ಸ್ ಇದ್ದನು, ಎಲ್ಲ ಪ್ರತಿಯೊಂದು ಡಿಪಾರ್ಟ್ಮೆಂಟ್ಗೂ ಎಲ್ಲರೂ ಅಚ್ಚುಕಟ್ಟಾಗಿ ಕೆಲಸ ಮಾಡಿದ್ದಾರೆ ಅನ್ನೋ ಒಂದು ರೆಸ್ಪಾನ್ಸ್ ಇದ್ದನು ರೀಚ್ ಆಗ್ತಾ ಇಲ್ಲ ಅನ್ನೋದು ಕೇಳಿದಾಗ ಆಬ್ವಿಯಸ್ಲಿ ಬೇಜಾರಾಗುತ್ತೆ. ಖಂಡಿತವಾಗ್ಲೂ OTTಗೆ ಕಾಯ್ದೇನೆ ಥಿಯೇಟರ್ ಅಲ್ಲೇ ಬಂದು ನೋಡ್ಬೇಕು. ಅವಾಗ್ಲೇ ಸರ್ ಹೇಳ್ದಂಗೆ
ನಾವು ಇಡೀ ಸಿನಿಮಾನ ಒಂದು ಆ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ಗೆ ಕಟ್ಕೊಟ್ಟಿದೀವಿ. ನಾನು ನನ್ನ ಡಿಪಾರ್ಟ್ಮೆಂಟ್ ಥ್ರೂ ಮಾತಾಡೋದಿದ್ರೆ ಸೌಂಡ್ ಅಲ್ಲಾಗಿರ್ಬೋದು, ನೀವು ಆ ಒಂದು ಸುಬ್ಬಣ್ಣನ ಹೋಟ್ಲಿಗೆ ಹೋಗ್ಬೇಕು, ಆ ಪ್ರಪಂಚದಲ್ಲಿ ಒಳಗಡೆ ನೀವು ಮುಳುಗಬೇಕು ಸಿನಿಮಾ ಜೊತೆ ಅಂತಂದ್ರೆ ಥಿಯೇಟ್ರ್ ಅಲ್ಲೇ ನೋಡಿದಾಗ್ಲೇನೆ ಆ ಒಂದು ಓವರ್ ಆಲ್ ಎಕ್ಸ್ಪೀರಿಯನ್ಸ್ ಸಿಗೋದು. ಸೊ ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಆದಷ್ಟು ಬೇಗ ಸಿನಿಮಾ ನೋಡಿ. ಇನ್ನೇನು ಸಾವಿರಾರು ಸಿನಿಮಾಗಳು ಕಾಯ್ತಾ ಇದಾವೆ ನೆಕ್ಸ್ಟ್ ಬರಕ್ಕೆ. ಸೊ ನಮ್ಮನ್ನ ಆ ಪ್ರವಾಹದಲ್ಲಿ ನೀವೇ ತಡೆದು ಗಟ್ಟಿಯಾಗಿ ಹಿಡ್ಕೊಂಡು ನಿಲ್ಲಿಸ್ಬೇಕು ಜನಗಳು, ಮಾಧ್ಯಮದವರು. ಇಷ್ಟ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಥೆನೇ ನಾಯಕ ನಾನಲ್ಲ. ಈ ಮುಂದೆ ಏನು ಈಗ ಅದಕ್ಕಿಂತ ಹಿಂದೆ ಹೇಳಿದ್ರೆ ಸುಮ್ಮನೆ ಜವಾಬ್ದಾರಿ ಇಲ್ಲದೆ ಮಾಡ್ತಿದ್ರಿ ಅಂತಂದ್ರೆ ಅಲ್ಲ, ಇದಕ್ಕೂ ಹಿಂದಿನ ಯಾವ ಒಂದು ಸಣ್ಣ ಸೀನ್ ಇದ್ರು ನಂಗೆ ಜವಾಬ್ದಾರಿ ಮಾಡ್ತೀನಿ. ಸಿನಿಮಾನ ನಾವೇನಕ್ ನೋಡಕ್ ಬರ್ತೀವಿ, ನೀವು ಮತ್ತೆ ಅವ್ರಿದ್ದೀರಾ, ಹೆಂಗಿರುತ್ತೆ ಜುಗಲ್ಬಂದಿ, ನಿಮ್ಮಿಬ್ರದ್ದು ಕಾಂಪಿಟಿಷನ್ ಕೊಟ್ಕೊಂಡು ಇಬ್ರು ರಂಗಭೂಮಿ ಕಲಾವಿದರೆ, ಅವರು ಗೋಪಾಲ್ ದೇಶಪಾಂಡೆ, ನೀವು ರಂಗಾಯಣ ರಘು, ಇಬ್ರದ್ದು ಒಂದೇ ಅವತಾರ, ಅದೇ ಬೇರೆ ಬೇರೆ ಅವತಾರ ಅಷ್ಟೇ. ಸೊ ಹೆಂಗ್ ಮಾಡಿರ್ಬೋದು ಅಂತ ನೋಡಕ್ ಬರ್ತೀವಿ. ಸೊ ಇಡೀ ಜವಾಬ್ದಾರಿ ನಿಮ್ ಮೇಲೇನೆ ಇರುತ್ತೆ. ಸೊ ಎಷ್ಟು ಜವಾಬ್ದಾರಿ, ಅದು ಎಷ್ಟು ರೆಸ್ಪಾನ್ಸಿಬಲ್ ಫೀಲ್ ಆಗ್ತದೆ. ಎಲ್ಲದಕ್ಕೂ ನಾವು ರೆಸ್ಪಾನ್ಸಿಬಲ್ ತಗೋತೀವಿ. ಯಾವುದೇ ಇದೊಂದು ಸಿನಿಮಾ ಅಂತಲ್ಲ, ಯಾವುದೇ ಸಿನಿಮಾ ಆಗ್ಲಿ, ಅದು ಎಲ್ಲ ಸಿನಿಮಾ ರೆಸ್ಪಾನ್ಸಿಬಲ್ ತಗೋತೀವಿ. ಇದನ್ನ ಯಾಕಿದು ಅಂತ ನಾನು ದಿನಗಳು ಜಾಸ್ತಿ ಇದ್ವು. ನಾನು ಇದಕ್ಕಿಂತ ಮುಂಚೆ ನಾನು 25-30 ದಿನ ಕ್ಯಾರೆಕ್ಟರ್, 35 ದಿವಸದ ಕ್ಯಾರೆಕ್ಟರ್ ಮಾಡಿಲ್ಲ ಅಂತ ಮಾಡಿದೀನಿ. 30, 35, 40, 50 ದಿವಸದ ಕ್ಯಾರೆಕ್ಟರ್ ಎಲ್ಲ ಮಾಡಿದೀನಿ. ಇದು ಏನಾಗುತ್ತೆ ಅಂತ ಇದು ನಮ್ಗೆ ಅಂತ ಅನಿಸ್ತು. ಇದು ಯಾವ್ದು ಕೊರಿಯನ್ದಲ್ಲ, ಬ್ಯಾಂಕಾಕ್ದಲ್ಲ, ಆಮೇಲಿಂದ ಚೈನಾದಲ್ಲ, ಆಮೇಲೆ ಇದ್ರದ್ದು ನಮ್ಮ ಅಕ್ಕ ತಂಗಿ ನಮ್ದು ನಮ್ ಸಣ್ಣಮ್ಮಂದು ತಮಿಳ್ದಲ್ಲ, ನಮ್ ದೊಡ್ಡಮ್ಮಂದು ತೆಲುಗಲ್ಲ. ಇದು ನಾವು ನಮ್ದೇ ನಮ್ ಕನ್ನಡ ಮುಂದು ನಿಜವಾಗ್ಲೂ ಯೋಚನೆ ಮಾಡಿ ನಮ್ ಶಿವಮೊಗ್ಗದ ಮಾಡಿದಾಗಲ್ಲ ಆಯ್ತು ಅಂದ್ಕೊಂಡು ಆ ಒಂದು ಫೀಲಲ್ಲಿ ಇದ್ವಿ ನಾವು. ಹಂಗಾಗಿ ಅಂದ್ರೆ ಹೌದಪ್ಪ, ಕೆಲವು ಸತಿ ಪಾತ್ರವನ್ನು ವ್ಯಕ್ತಪಡಿಸ್ಬೇಕಾಗತ್ತೆ, ಅದೊಂದು ಕಮರ್ಷಿಯಲ್ ಆಸ್ಪೆಕ್ಟ್ ನಿಮ್ಗೆ ಅದು ಗೊತ್ತು. ಇನ್ನು ಕೆಲವಲ್ಲಿ ಪಾತ್ರ ಜೊತೆ ಇರಬೇಕಾಗತ್ತೆ. ನಾವು ಪಾತ್ರದ ಜೊತೆ ಇದ್ವಿ ಅಷ್ಟೇ, ಇದ್ವಿ. ಅವ್ರು ಕ್ಯಾಪ್ಚರ್ ಮಾಡ್ಕೊಂಡು ಹೋಗ್ತಾರೆ. ಅದ್ರಲ್ಲಿ ಯಾವತ್ತೂ ಒಂದು ದಿವಸ ಇದು ಫೇವರು ಅದು ಫೇವರು ಆ ಥರದ್ದು ಈ ಥರದ್ದೇನೂ ಇಲ್ಲ. ಆ ಪಾತ್ರದ ಜೊತೆ ಬದುಕ್ತಾ ಹೋಗ್ಬಿಟ್ವಿ ಅಷ್ಟೇ. ಅದನ್ನ ಅಂದ್ರೆ ನಿಮ್ಗದು ಎಲ್ಲಾ ದೇವ್ರಿಗೂ ಒಂದೇ ಮಂತ್ರ ಹಾಕಕ್ಕಾಗಲ್ವಲ್ಲ, ಬೇರೆ ಬೇರೆ ಮಂತ್ರ ಹಾಕ್ಬೇಕು. ಗಣಪತಿಗೆ ಬೇರೆ ಹಾಕ್ಬೇಕು, ಇವ್ರಿಗೆ ಬೇರೆ ಮಂತ್ರ ಹಾಕ್ಬಿಟ್ವಿ ನಾವು. ಇವ್ರು ಬಂದಾಗ ಶಿವಮೊಗ್ಗದವರು ಅಂತ ಬೇರೆ ಮಂತ್ರ ಹಾಕಿ ನಾಕಬಂದಿ ಹಾಕಿ ಹೋಮಕ್ಕೆ ಕುಂತ್ಬಿಟ್ವಿ. ಇದು ಅದೇನ್ ಮಾಡ್ತೀರಿ, ಜನ ಬರ್ತಾ ಇಲ್ಲ ಅಂತೀರಾ, ಏನೋ ನೋಡೋಣ ತರ್ರಿ ಇನ್ನೊಂದು ಬೇರೆ ಮಂತ್ರ. ಸರ್, ಈಗ ಚಿತ್ರರಂಗದಲ್ಲಿ ಒಂದು ಹೊಸದು ಶುರುವಾಗಿದೆ. ಏನು ಅಂದ್ರೆ ಸಿನಿಮಾ ರಿಲೀಸ್ ಆದ ದಿನ ಥಿಯೇಟರ್ ಪುಲ್ಲಿಂಗ್ ಮಾಡಬೇಕು ಅನ್ನೋದು. ಅದಕ್ಕೆ ಒಂದಿಷ್ಟು ಏಜೆನ್ಸಿಗಳು ಉಟ್ಕೊಂಡಿದೆ. ಇದಕ್ಕೆ ನೀವು ಏನು ಹೇಳ್ತೀರಾ ಸರ್? ಗೊತ್ತಿಲ್ಲ ಸರ್, ನನ್ಗೆ ಆ ವಿದ್ಯೆಗಳೇ ಗೊತ್ತಿಲ್ಲ. ಒಂದು ಆರ್ಗ್ಯಾನಿಕ್ ಆಗಿ ನಿಜವಾಗ್ಲೂ ಈ ಮಾಡ್ತೀವಿ, ಚೆನ್ನಾಗಿದಾವೆ. ನಮ್ಗೆ ಅದ್ರ ಬಗ್ಗೆ ನಾನು ಅಲ್ಲಿಂದ ಬಂದವನಲ್ವಾ, ನೆಗೆಟಿವ್ ಕಾಲದಿಂದ ಚೆನ್ನಾಗಿದೆ ಚೆನ್ನಾಗಿದೆ ಮುಂಗಾರು ಮಳೆ ನಿಮ್ಗೆ ಗೊತ್ತು, 2 ವಾರದಿಂದ ಆಮೇಲೆ ಪ್ರವಾಹ ತರ ಬಂದ್ಬಿಡ್ತು. ಆ ತರದ್ದು ನಮ್ ಕಣ್ಣಿದ್ರಿಗೆ ಈಗ ಎಷ್ಟೋ ಸಿನಿಮಾಗಳು ನಮ್ ಕಣ್ಣಿದ್ರೆ ಗೆದ್ದಿದಾವಲ್ಲ. ಈಗ ಬಾಹುಬಲಿ ಸಿನಿಮಾ ಇದ್ರಿಗೆ ನಮ್ದು ರಂಗಿತರಂಗ ಗೆಲ್ತು, 6-5 ಹೆಂಗ್ ಎಂತೆಂತ ಸಿನಿಮಾ ಗೆಲ್ಸಿದಾರಲ್ಲ, ಸಾಕಷ್ಟು ಗೆಲ್ಸಿದಾರೆ. ನಮ್ಗೆ ಆ ನಂಬಿಕೆಲೇ ಇತ್ತು. ಇದ್ಯಾವುದೋ ಕರೋನಾ OTT ನಮಗ್ ಗೊತ್ತಿಲ್ಲ, ಇದು ಎಫೆಕ್ಟ್ ನಮ್ಗೆ ಕರೋನಾ ಆದ್ಮೇಲೆ OTT ಆಗಿರೋದು. ಇದು ಒಂಥರ ಜನಕ್ಕೆ ಅದೊಂದು ಟ್ಯೂನಪ್ ಆಗಿದ್ದಾರೆ, ಗೊತ್ತಿಲ್ಲ. ಹಂಗ ನೋಡ್ರೆ ಕಾಟೇರ 50 ದಿವಸ ಚೆನ್ನಾಗಿ ನೋಡಿದ್ದಾರೆ, ಚೆನ್ನಾಗಿ ನೋಡಿದ್ದಾರೆ. 50 ದಿವಸ ಆಗಿದೆಯಲ್ಲ, ಫಸ್ಟ್ ಕ್ಲಾಸ್ ಆಗಿ ಸುಮಾರು ಸೆಂಟರ್ ಕಡೆ 50 ದಿವಸ ಆಗಿದೆ. ಏನ್ ಕಾರಣ ಗೊತ್ತಿಲ್ಲಪ್ಪ, ಗೊತ್ತಿಲ್ಲ. ಅದಕ್ಕೆ ಹಂಗಾಗಿ ಅಲ್ಲ, ಒಂದೇ ಒಂದು ವಾರದಲ್ಲಿ 7-8 ಸಿನಿಮಾ ಅದು ಚೇಂಬರ್ ತನ್ನ ಹಿಡಿತ ಕಳ್ಕೊಂಡಿದೆ. ಮೊದಲಿಗೆ 4 ಸಿನಿಮಾ ಇತ್ತು. ಈಗ ಒಂದು ಟೈಮಲ್ಲಿ ಗಾಂಧಿ ಶುಕ್ರವಾರ ಒಂದು ಅಥವಾ 2 ಸಿನಿಮಾ ಇತ್ತು, ಒಂದು ಜೋಶ್ ಇರ್ತಾ ಇತ್ತು. ಈಗ ಯಾವಾಗ ಬೇಕಾದ್ರೆ ಹಬ್ಬ ಮಾಡ್ಬೋದು ನೀವು. 8 ಜನ 9 ಜನ ಸೇರ್ಕೊಂಡ್ರೆ ಸಾಕು, ಹಬ್ಬ ಮಾಡ್ಬಿಡ್ಬೋದು ನೀವು. ಅದಕ್ಕೆ ಇಲ್ಲಿ ಚೇಂಬರ್ ಅದಕ್ಕೆ ತುಂಬಾ ವ್ಯವಸ್ಥಿತವಾಗಿತ್ತು. ಗೊತ್ತಿಲ್ಲ ಅದ್ಯಾಕೋ ಚೇಂಬರ್ ಏನು, ಅದನ್ನು ಒಂದು ಕಾರಣ. ಅದು ಕಾರಣ, ಹೌದು ಹೇಳಿದ್ದು ಥಿಯೇಟರ್. ಹೌದು, ಈ ಮಾತು ಯಾಕೆ ಕೇಳಿ ಬರ್ತಾರೆ ಅಂದ್ರೆ ಅದು ಒಂದು ಕಾರಣ ಅಂತ ಅಲ್ಲ, 100% ಅದ್ ಕಾರಣ. ಯಾವ ಪ್ರೊಡ್ಯೂಸರ್ಸ್ ಏನಾಗಲ್ಲ. 4 ಅಣ್ಣ ಏನಣ್ಣ ಕಲೆಕ್ಷನ್ ಎಲ್ಲ ಅದೇ ಕೇಳಿಸುತ್ತೆ ನನ್ಗೆ. ಕಲೆಕ್ಷನ್ ತರಿಯೋ ಅಂತ ಜಾಸ್ತಿ ಅಂದಂಗ ಆಯ್ತದೆ ಎಲ್ಲಣ್ಣ. ಅದು 100% ಸರ್. ಅವಾಗ ಚೇಂಬರ್ 4 ಸಿನಿಮಾ 5 ಸಿನಿಮಾ ಲೆಕ್ಕಾಚಾರ ಮಾಡಿ ಮಾಡೋದು. ಇದು ಹೌದೌದು. ಈಗ ಅದನ್ನ ಹೇಳ್ತಾ ಇಲ್ಲ ಅಲ್ಲಿ, ಗೊತ್ತಿಲ್ಲ ಯಾಕೆಂದ್ರೆ ಅದಕ್ಕೆ ಬೇರೆ ಬೇರೆ ತರದ ಕಾರಣಗಳು. ಸಂವಿಧಾನಾತ್ಮಕವಾಗಿ ಅದ್ಯಾವ್ದು ಏನು ಮಾಡಲ್ಲ, ಯಾರು ಬೇಕಾದ್ರೆ ಎಷ್ಟು ಜನ ಬರ್ಬೋದು, ಏನ್ ಬೇಕಾದ್ರೆ ಮಾಡ್ಬೋದು ಅಂತ. ಈಗಾದ್ರೆ ಹೆಂಗೆ ಈಗ ಇಂಡಸ್ಟ್ರಿ ಹೆಂಗೆ ಡೆವಲಪ್ ಆಗುತ್ತೆ, ಹೊಸ ಪ್ರೊಡ್ಯೂಸರ್ ಕಥೆ ಏನು ಅಲ್ಲ. ನಮ್ಗೋದು ಪ್ರೊಡ್ಯೂಸರ್ ಬದುಕರೆ ಸಿನಿಮಾಗಳಾಗ್ತವೆ. ಪ್ರೊಡ್ಯೂಸರ್ಗೆ ಪ್ರಾಬ್ಲಮ್ ಆದ್ರೆ ಮೂಲ
ಕಲಾವಿದರ ಸಂಘ ಇದೆ, ಎಲ್ಲ ಒಗ್ಗಟ್ಟಾಗಿ ಎಲ್ಲ ಇದೆ. ಕಲಾವಿದರ ಸಂಘ ಇದೆ, ನಿರ್ಮಾಪಕ ಸಂಘ ಇದೆ, ನಿರ್ದೇಶಕರ ಸಂಘ ಇದೆ, ಒಕ್ಕೂಟ ಇದೆ, ಚೇಂಬರ್ ಇದೆ, ಎಲ್ಲ ಇದೆ. ಅಂಡರ್ಸ್ಟ್ಯಾಂಡಿಂಗ್ ಇಲ್ಲ ಅಂತ ಕಾಣುತ್ತೆ ಅಷ್ಟೇ. ಇನ್ನೇನ್ ಮಾಡೋದು ಅಲ್ವಾ? ಇವಾಗ ಒಂದು ಸರಳ ಪ್ರೇಮ ಕಥೆನೂ ಫಸ್ಟ್ ವೀಕ್ ಅವ್ರದ್ದು ಏನು ಇಲ್ಲ, ಸೆಕೆಂಡ್ ಪಿಕಪ್. ಆಮೇಲೆ ನಿಮ್ ಸಿನಿಮಾನು ಅಷ್ಟೇ. ಈಗ ಬೇಸಿಕಲಿ ಜನಗಳು ಅಂದ್ರೆ ಈ ತರ ಒಂದು ಕ್ಲಾಸ್ ಸಿನಿಮಾ, ಆಮೇಲೆ ಹೀರೋ ಓರಿಯೆಂಟೆಡ್ ಸಿನಿಮಾ ಅಲ್ದಿದ್ದಾಗ ಗ್ರಾಜುವಲಿ ಅವರು ಯೋಚನೆ ಮಾಡ್ತಾರೆ ಒಳ್ಳೆ ರಿವ್ಯೂಸ್ ಎಲ್ಲ ಬಂದ್ಮೇಲೆ ನೋಡೋಣ. ಸೊ ಅದು ಕರೆಕ್ಟ್. ಈ ಅಂದ್ರೆ ಲಾಸ್ಟ್ 3 ವೀಕ್ ಎಲ್ಲ ನಿಮ್ದು ರಿವ್ಯೂಸ್ ಎಲ್ಲ ಸ್ಪ್ರೆಡ್ ಆಗಿ ಈ ವಾರ ಈ ವೀಕೆಂಡ್ ನಿಮ್ದು ಪಿಕಪ್ ಆಗ್ಬೋದು. ಅಲ್ಲ ಚಾನ್ಸ್. ಅದಕ್ಕೆ ನಮ್ಮ ಯೋಗಿ ಮತ್ತೆ ನಮ್ಮ ಕಾರ್ತಿಕ್ ಅವರು ಅದೇ ಹೇಳಿದ್ರು, ಈ ಸಿನಿಮಾ ಸಸ್ಟೈನ್ ಮಾಡ್ಬೇಕಿದ್ದನ್ನ ಸಸ್ಟೈನ್ ಮಾಡಿದ್ರೆ ನಿಜವೂ ಚೆನ್ನಾಗುತ್ತೆ. ಫಸ್ಟ್ ಡೇ ಇಂದ ಅದೇ ಹೇಳಿದ್ರು. ಫಸ್ಟ್ ಡೇ ನಮ್ದು ಪ್ರಿವ್ಯೂ 15ನೇ ತಾರೀಕು ನಮ್ಮ ಪ್ರಿವ್ಯೂ ಆದ ತಕ್ಷಣ ರೆಸ್ಪಾನ್ಸ್ ಚೆನ್ನಾಗಿದೆ, ಇದಕ್ಕೆ ಇದೇ ತರದ ರೆಸ್ಪಾನ್ಸ್ ಇರುತ್ತೆ, ಇಲ್ಲ ಇದು ಇದೇ ತರದ್ದು ಸ್ಲೋನಲ್ಲೇ ಇದಾಗುತ್ತೆ, ಇದಕ್ಕೆ 200% ಇದಕ್ಕೆ ಪಿಕಪ್ ಆಗುತ್ತೆ ಅಂತಾನೆ ಹೇಳಿದ್ರು ಅವರು. ಹಂಗಾಗಿ ಇದನ್ನ ನೋಡ್ಕೊಂಡೇ ಮಾಡಿದ್ರು ಅವರು. ಈ ಒಂದು ಲೆಕ್ಕಾಚಾರದಲ್ಲಿ ಅವ್ರು ಮಾಡಿದ್ರು, ಇಲ್ಲ ಇದು ಹಿಂಗೆ ಇದು ಪಿಕಪ್ ಆಗುತ್ತೆ ಇದು, ಆಮೇಲೆ ಬೇಕಾದ್ರೆ ಏನ್ ಬೇಕಾದ್ರೆ ಮಾಡೋಣ ಅಂತ. ಅವರು ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ, ಇಲ್ಲ ಅಂತ ಹೇಳಲ್ಲ, ತುಂಬಾ ಚೆನ್ನಾಗಿ ಪ್ಲಾನ್ ಮಾಡಿದ್ದಾರೆ. ಬಟ್ ಈ ವಾರ ಹೊಸ ಸಿನಿಮಾಗಳು ರಿಲೀಸ್ ಆಗ್ತಿರೋದ್ರಿಂದ ನಿಮ್ ಶೋಸ್ ಏನಾದ್ರು ಕಟ್ ಆಫ್ ಆಗ್ತಿದ್ಯಾ ಅಥವಾ ಇರೋದು ಏನಾದ್ರು ರೈಸ್ ಆಗಿದ್ಯಾ ಅಥವಾ ಅಷ್ಟೇ ಇದೆಯಾ ಅಂತ? ಇಲ್ಲ, ಇರೋದು ಯಾವುದು ಕಟ್ ಆಫ್ ಅಂತೂ ಆಗಲ್ಲ ಸರ್. ಆ ಭರವಸೆ ನಮಗೆ ಎಲ್ಲ ಕಡೆ ಸಿಕ್ಕಿದೆ. ಮತ್ತೆ ಆಮೇಲೆ ಆಲ್ರೆಡಿ ಶೋಸ್ ನಮಗೆ ಜನ ಬರ್ತಿಲ್ಲ ಅಂತಿಲ್ಲ ಸರ್, ಜನ ಆಕ್ಚುಲಿ ನಿಧಾನಕ್ಕೆ ಬರ್ತಾ ಇದಾರೆ. ಆಲ್ಮೋಸ್ಟ್ ಮಿನಿಮಮ್ 40% ಅಂತೂ ಎಲ್ಲಾ ಶೋಸ್ ಅಲ್ಲೂ ಆಕ್ಯುಪೆನ್ಸಿ ಇದೆ. ಅಂದ್ರೆ ಇವಾಗಲೂ ನಾವು ನಿನ್ನೆ ರಾತ್ರಿ ತನಕ ನೋಡ್ಕೊಂಡಿದ್ವಿ. ನಮಗೆ ಬೇಕಾಗಿರೋದು ಹೆಚ್ಚಿನ ಪ್ರಚಾರ ಅಷ್ಟೇ. ಹೆಚ್ಚಿನ ಪ್ರಚಾರಕ್ಕೆ ಇಲ್ಲಿಂದ ಒಂದು ನಾಂದಿ ಆಗ್ಬೇಕು. ನಾವು ಬೇರೆ ಒಂದಿಷ್ಟು ನಾವು ರೂಟ್ ಮ್ಯಾಪ್ಸ್ ಮಾಡ್ಕೊಂಡಿದೀವಿ, ಆ ಉದ್ದೇಶಕ್ಕೆ ನಾವು ಇಲ್ಲಿ ಸೇರಿದ್ದು. ಬಟ್ ಯಾವುದೇ ತರಹದ ಶೋಸ್ ಆಗ್ಲಿ ಇದಾಗ್ಲಿ ಯಾವ್ದು ಕಮ್ಮಿ ಆಗಿಲ್ಲ, ಕಮ್ಮಿ ಆಗೋದು ಇಲ್ಲ ಅನ್ನೋ ಒಂದು ಭರವಸೆನೂ ಇದೆ ನಮಗೆ. ಬಟ್ ಅದೇ ಸರ್, ಈಗ ಒಂದು ಬೇರೆ ತರದ ಸೆಂಟ್ರಿಗೆ, ಈಗ ನಮ್ಮ ವಲಯ ಬಿಟ್ಟು ಬೇರೆ ಸೆಂಟ್ರಿಗೆ ನಾವು ರೀಚ್ ಮಾಡ್ಬೇಕಾಗಿತ್ತು. ಆ ಒಂದು ಉದ್ದೇಶಕ್ಕೆ ನಾವು ಇಲ್ಲಿ ಸೇರಿದ್ ಸರ್. ಮಾಡ್ತೀವಿ ಥಿಯೇಟರ್ ವಿಸಿಟ್ ಮಾಡಕ್ಕೆ. ನಮ್ಮ ತಂಡ, ನಾನಾಗಿರ್ಬೋದು, ಸಂದೀಪ್ ಸರ್, ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಿಧಿ, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಅಂದ್ರೆ ಕನ್ಫ್ಯೂಷನ್ ಅಂತ ಯಾಕೆ ಪದ ಯೂಸ್ ಮಾಡ್ತಾ ಇದೀನಿ ಅಂದ್ರೆ, ಜನ ಬರ್ತಾ ಇದಾರೆ, ಬರ್ತಾ ಇಲ್ಲ, ಅಂದ್ರೆ ಕಾಣ್ತಾ ಇದೆ, ಕಾಣಕ್ಕಿಲ್ಲ, ಈ ತರ ಒಂದು ಇದು. ಅಂದ್ರೆ ಬೆಳಿಗ್ಗೆ ಒಂದು 25 ಜನರಿಂದ ಸ್ಟಾರ್ಟ್ ಮಾಡ್ತೀವಿ ಸರ್. ಬೆಳಿಗ್ಗೆ 10:30 ಶೋ ಸ್ಟಾರ್ಟ್ ಮಾಡ್ತೀವಿ. ಅಂದ್ರೆ ಬೆಂಗಳೂರಲ್ಲಿರೋ ಪ್ರತಿಯೊಂದು ಸ್ಕ್ರೀನ್ಗೂ ನಾವು ವಿಸಿಟ್ ಮಾಡ್ತಾ ಇದೀವಿ. ಶುಕ್ರವಾರ ಫಸ್ಟ್ ಡೇ ಫಸ್ಟ್ ಶೋ ಮುಗಿಸ್ಕೊಂಡು ಶಿವಮೊಗ್ಗ ಬಿಟ್ವಿ. ಶಿವಮೊಗ್ಗದಿಂದ ಮೈಸೂರು, ಮೈಸೂರಿಂದ ಬೆಂಗಳೂರು ಬಂದು ಎಷ್ಟು ಶೋಸ್ ಇದೆ ಎಲ್ಲ ಕಡೆನೂ ಶೋಸ್ ನಾವು ವಿಸಿಟ್ ಮಾಡ್ತಾ ಇದೀವಿ. ಸಂಡೆಯಿಂದ ಬೆಂಗಳೂರಲ್ಲಿ ಡೈಲಿ ಇದೇ ಕೆಲಸ. ಬೆಳಿಗ್ಗೆ ಎದ್ದು ಗುಡ್ ಮಾರ್ನಿಂಗ್ ಹಾಕ್ತಿವೋ ಬಿಡ್ತೀವೋ, ಇಲ್ಲಿ ಶೋಸ್ ಇದೆ, ಇಲ್ಲಿ ಸ್ಕ್ರೀನ್ಸ್ ಗಳು ಜಾಸ್ತಿ ಆಗಿದೆ ಅಂತ ಫಸ್ಟ್ ಬ್ರಾಡ್ಕಾಸ್ಟ್ ಮಾಡ್ತೀವಿ. ಆಮೇಲೆ ಅದನ್ನ ಸೋಷಿಯಲ್ ಮೀಡಿಯಾಗಳಲ್ಲಿ ಬೂಸ್ಟ್ ಮಾಡ್ತೀವಿ. ಒಂದಿಷ್ಟು ಜನ ನಮ್ ದಿನಕ್ಕೆ ನಮ್ ಫ್ರೆಂಡ್ಸೇ ಶೇರ್ ಮಾಡೋರು ಒಂದು 200-300 ಜನ ಇದ್ದಾರೆ ಒಂದು ಪೋಸ್ಟ್ ಬಂತು ಅಂತಂದ್ರೆ. ಅದೆಲ್ಲ ಮಾಡಿ ಅಲ್ಲಿ ಹೋಗಿ ಶೋ ಮುಗಿತಿದ್ದಂಗೆ ಎಲ್ರು ನೋಡ್ತೀವಿ. ಅವ್ರ ಖುಷಿ, ಅವ್ರ ಖುಷಿಯಲ್ಲಿ ನಮ್ ಖುಷಿನ ಕಾಣ್ತೀವಿ. ಬಟ್ ಎಲ್ಲ ಒಂದ್ ಕಡೆ 1-2 ಜನ ಇನ್ನ ರೀಚ್ ಆಗ್ಬೇಕ್ರಿ ಅಂತ ಅಂದಾಗ ನಾವು ನಮ್ ಡೈರೆಕ್ಟರ್ ಸರ್ ಮುಖ ನೋಡ್ಕೋತೀವಿ. ಇನ್ ಏನ್ ಉಳಿದಿದೆ, ಇನ್ ಯಾವ ಮಾಧ್ಯಮ ಉಳಿದಿದೆ ನಮ್ಗೆ ರೀಚ್ ಮಾಡ್ಸೋದಕ್ಕೆ? ಅಂದ್ರೆ ಈಗ ಸೋಷಿಯಲ್ ಮೀಡಿಯಾ ಕಾಲ ಅಂತಾರೆ, ಇಂಟರ್ನೆಟ್ ಕಾಲ ಅಂತಾರೆ. ನಾವ್ ಎಲ್ಲಾ ಕಡೆ ಬೂಸ್ಟ್ ಅಥವಾ ಅದಕ್ಕೆ ನಾವು ದುಡ್ಡು ಹಾಕಿ ಇನ್ನೊಬ್ರಿಗೆ ತೋರಿಸ್ತೀವಿ ಅಥವಾ ನಮಗ್ ಶೇರ್ ಮಾಡಕ್ಕೆ ಇಷ್ಟಪಟ್ಟವ್ರು ಒಂದು 500-600 ಜನ ಇದ್ದಾರೆ. ಸೊ ಪ್ರತಿಯೊಂದು ಪೋಸ್ಟ್ನು ಒಂದು 500 ಶೇರ್ ಆಗುತ್ತೆ, 600 ಶೇರ್ ಆಗುತ್ತೆ, ಅಥವಾ ಲೈವ್ ಬಂದಾಗ ಒಂದಿಷ್ಟು 1000 ಜನ ನೋಡ್ತಾರೆ. ಆದ್ರೂ ನಾವು ಎಲ್ಲಿ ರೀಚ್ ಆಗ್ತಿಲ್ಲ ಅನ್ನೋ ಒಂದು ಕ್ಲಾರಿಫಿಕೇಶನ್ ನಮಗೆ ತುಂಬಾ ಕಷ್ಟ. ಅದೊಂದು ನಮ್ಗೆ ಡೈಲಿ ನೈಟ್ ಮಲಗುವಾಗ, ಅಂದ್ರೆ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ 1:30 ಮುಗಿಸ್ತೀವಿ ನಾವು. ಗ್ಲೋಬಲ್ ಮಾಲ್ 9 ಲಾಸ್ಟ್ ಶೋ, ಎವ್ರಿ ಶೋ ಅದು 1:30 ಅಲ್ಲಿ ಮುಗಿಸ್ಬಿಟ್ಟು, ಇಲ್ಲ GT ಮಾಲ್ ಅಲ್ಲಿ ಮುಗಿಸ್ಬಿಟ್ಟು, 2ರಲ್ಲಿ ಒಂದು ಶೋ ಮುಗಿಸ್ಬಿಟ್ಟು 1:30 ಮನೆಗೆ ಹೋಗ್ತೀವಿ. ಸೊ ನಾನು ಹೇಳೋದೇನು ಅಂತಂದ್ರೆ, ಇನ್ನು ಯಾವ ರೀತಿ ನಾವು ಮುಟ್ಟಿಸ್ಬೇಕು ಅನ್ನೋದು ನಮ್ಗೆ ಗೊತ್ತಾಗದೆ ಇರೋ ಕಾರಣಕ್ಕೆ ನಾವು ಒಂದು ಫೈನಲ್ ಡಿಸಿಷನ್ ತಗೊಂಡಿದ್ದು ಮತ್ತೆ ನಿಮ್ಮ ಮುಂದೆ ಬರಬೇಕು ಅಂತ ಅಷ್ಟೇ. ಸೊ ಇನ್ನಷ್ಟು ಜನಕ್ಕೆ ಇದು ರೀಚ್ ಆಗ್ಲಿ. ನಾವು ಹೇಳ್ತಿರೋದು ಪ್ರತಿಯೊಂದು ಒಬ್ಬ ಸಿನಿಮಾ ನೋಡಿದ್ರೆ 4 ಜನಕ್ಕೆ ಸಿನಿಮಾ ಹೇಳಿದ್ರೆ ಚೆನ್ನಾಗಿದೆ ಅನ್ನೋ ತರ ತುಂಬಾ ಮುಂದೆ ಹೋಗ್ತೀವಿ ನಾವು. ಈ ಕನ್ಫ್ಯೂಷನ್ಸ್ ನ ಮಾಧ್ಯಮದ ಫ್ರೆಂಡ್ಸ್ ನೀವೇ ದೂರ ಮಾಡ್ಬೇಕು. ಇದಕ್ಕೆ ನನ್ನ ಜೊತೆ ಡೈಲಿ ಬೆಳಿಗ್ಗೆ ಥಿಯೇಟರ್ ವಿಸಿಟ್ ಮಾಡೋ ಪ್ರತಿಯೊಬ್ರು ಅದಕ್ಕೆ ಒಪ್ಕೋತಾರೆ. ಯಾವ ರೀತಿ ಮಾಡ್ಬೇಕು ಅನ್ನೋದೇ ಗೊತ್ತಾಗಲ್ಲ ನಮ್ಗೆ. ಸೋಷಿಯಲ್ ಮೀಡಿಯಾಗಳಲ್ಲಾಗಿರ್ಬೋದು ಅಥವಾ ಇಂಟರ್ನೆಟ್ ಗಳಲ್ಲಾಗಿರ್ಬೋದು ಅಥವಾ ಪ್ರಿಂಟ್ ಮೀಡಿಯಾಗಳಲ್ಲಾಗಿರ್ಬೋದು. ಆಮೇಲೆ ಪ್ರತಿಯೊಬ್ರು ಕ್ರಿಟಿಕ್ಸ್ ಅಂತ ಅಲ್ಲ, ಸಿನಿಮಾ ಫಸ್ಟ್ ಟೈಮ್ ಕ್ರಿಟಿಕ್ಸ್ ಅಂದ್ರೆ ರಿವ್ಯೂ ಬರೆಯೋರು ಬರೀತಾ ಇದಾರೆ. ಅಂದ್ರೆ ಅವನು ಇದುವರೆಗೂ ಸಿನಿಮಾ ನೋಡಿ ಏನೋ 1-2 ಲೈನು ಬರೆದಿರಲ್ಲ. ಅವನು ನಮ್ ಸಿನಿಮಾ ನೋಡಿ ಇಲ್ಲ ಗುರು ಇದು ರೀಚ್ ಆಗ್ಬೇಕು ಅನ್ನೋ ಕಾರಣಕ್ಕೆ 5-5 ಲೈನ್ ಬರೆದು ಹಾಕ್ತಾರೆ, ಸಿನಿಮಾ ಬಗ್ಗೆ ಬರೆದು ಹಾಕ್ತಾರೆ. ಸರ್ ಫಸ್ಟ್ ಟೈಮ್ ಬರ್ದಿದ್ದೀನಿ ನಾನು ಸಿನಿಮಾ ಬಗ್ಗೆ, ಇದು ನೋಡಿ ಓಕೆನಾ ಅನ್ನೋ ತರ. ಸೊ ನಮ್ಗೆ ದಾರಿ ಅಂದ್ರೆ ಯಾವ ರೀತಿ ಇನ್ನ ಜನರಿಗೆ ರೀಚ್ ಆಗ್ಬೇಕು ಅನ್ನೋ ದಾರಿ ನಮ್ಗೆ
ಕಾಣಿಸ್ತಾ ಇಲ್ಲ. ಸೊ ಈಗ ಕಾಣಿಸ್ತಿರೋ ದಾರಿ ಅಂದ್ರೆ ನೀವು ಅಷ್ಟೇ. ದಯವಿಟ್ಟು ಅದಕ್ಕೆ ಹ್ಯಾಲೋಜನ್ ಹಾಕ್ತಿರೋ ಅಥವಾ ಹೈ ವೋಲ್ಟೇಜ್ ಬಲ್ಬ್ ಹಾಕ್ತಿರೋ ದಯವಿಟ್ಟು ದಾರಿ ತೋರಿಸಿ ಜನಗಳಿಗೆ ನಮ್ಮ ಸಿನಿಮಾ ಶಾಕಾಹಾರಿ ಇನ್ನಷ್ಟು ಮುಟ್ಲಿ. ಅಷ್ಟೇ ಕೈ ಮುಗಿದು ಕೇಳ್ಕೊತೀವಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನಾನ್ ಸಿರ್ಸಿಯೋಳು. ಸೊ ನಂಗೆ ಯಾವಾಗೋ ಒಂದ್ ಕನ್ಸಿತ್ತು, ಒಂದ್ ಚಿಕ್ಕ ಕನ್ಸು ದಟ್ ನನ್ ಫಿಲ್ಮು ನನ್ನ ಊರಲ್ಲಿ ರಿಲೀಸ್ ಆಗ್ಬೇಕು ಅಂಡ್ ಎಲ್ರು ನೋಡ್ಬೇಕು ಅಂತ. ಸೊ ರಾಜೇಶ್ ಸರ್, ಥ್ಯಾಂಕ್ ಯು ಸೋ ಮಚ್ ಆ ಡ್ರೀಮ್ ಅನ್ನ ನಿಜ ಮಾಡಿದ್ದಕ್ಕೆ. ಬಟ್ ಎಲ್ರು ಹೇಳ್ದಂಗೆನೆ ಅಲ್ಲಿ ಥಿಯೇಟರ್ ಅಲ್ಲಿ ಶೋಸ್ ಇದಾವೆ, ಬಟ್ ಅದ್ ಕ್ಯಾನ್ಸಲ್ ಮಾಡೋ ಪರಿಸ್ಥಿತಿ ಬರ್ತಿದೆ. ಬಿಕಾಸ್ ಯಾರು ಹೋಗ್ತಿಲ್ಲ, ಅಂದ್ರೆ ಯಾರು ಹೋಗ್ತಿಲ್ಲ ಅಂತಲ್ಲ, ದಿನಕ್ಕೆ ಒಂದ್ 5-10 ಜನ ಹೋಗ್ತಿದ್ದಾರೆ. ಬಟ್ ಸ್ಟಿಲ್ ಒಂದ್ ತುಂಬಾ ಕಮ್ಮಿ ನಂಬರ್ ಅದು. ಬಟ್ ಯಾರ್ಯಾರು ಹೋಗ್ತಿದಾರೋ ಅವರಿಗೆ ಥ್ಯಾಂಕ್ ಯು ಸೋ ಮಚ್. ಅಂಡ್ ಬಟ್ ಅಲ್ಲಿ ಥಿಯೇಟರ್ ಓನರ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಇಷ್ಟು ಒಳ್ಳೆ ಸಿನಿಮಾ ಯಾರು ನೋಡಕ್ ಬರ್ತಿಲ್ಲ, ಸೊ ಶೋಸ್ ಅನ್ನ ಕ್ಯಾನ್ಸಲ್ ಮಾಡುವಂತ ಪರಿಸ್ಥಿತಿ ಬರ್ತಿದೆ. ಇದು ಬರೀ ಸಿರ್ಸಿಲಿ ಅಂತಲ್ಲ, ಎಲ್ಲಾ ಚಿಕ್ಕ ಸಿಟೀಸ್ ಅಲ್ಲಿ ಎಲ್ಲೆಲ್ಲಿ ರಿಲೀಸ್ ಆಗಿದೆ ಎಲ್ಲಾ ಕಡೆ ಹೀಗೆ ಆಗ್ತಿರೋದು. ಸೊ ಎಲ್ರಿಗೂ ನಾವು ಕೇಳ್ಕೊಳ್ಳೋದಂದ್ರೆ ಫಿಲ್ಮ್ ತುಂಬಾ ಚೆನ್ನಾಗಿದೆ ಅಂತ ನಾವು ಅನ್ಕೊಂಡಿದೀವಿ. ಬಿಕಾಸ್ ನಾವು ಡೈಲಿ ಥಿಯೇಟರ್ ವಿಸಿಟ್ಸ್ ಮಾಡಿದಾಗ, ಸ್ಪೆಷಲಿ ಕ್ಲೈಮ್ಯಾಕ್ಸ್ ಪೋರ್ಷನ್ಸ್ ಯಾವಾಗ ನಾವು ಎಂಟರ್ ಆಗ್ತೀವಿ, ಅವರಲ್ಲಿ ಕೊಡೋ ರಿಯಾಕ್ಷನ್ಸ್ ಇರ್ಬೋದು, ಕೆಲವೊಂದ್ ಜನ ವಿಸಿಲ್ಸ್ ಹೊಡಿತಿರ್ತಾರೆ, ಇಲ್ಲ ಕ್ಲಾಪ್ಸ್ ಮಾಡ್ತಿರ್ತಾರೆ, ಸ್ಟ್ಯಾಂಡಿಂಗ್ ಓವೇಷನ್ಸ್ ಎಲ್ಲ ಸಿಗ್ತಿದೆ. ಸೊ ಅದ್ ನೋಡಿದ್ರೆ ನಮ್ಗೆ ತುಂಬಾ ಖುಷಿ ಆಗುತ್ತೆ. ಅಂಡ್ ಅವಾಗ ಅನ್ಸುತ್ತೆ ಅಯ್ಯೋ ಇನ್ನೂ ಜಾಸ್ತಿ ಜನ ನೋಡಿದ್ರೆ ಎಷ್ಟ್ ಚೆನ್ನಾಗಿರತ್ತೆ ಅಂತ. ಸೊ ನಿಮ್ ಮುಖಾಂತರ ನಾವು ಕೇಳ್ಕೊಳ್ಳೋದಿಷ್ಟೇ ದಟ್ ಪ್ಲೀಸ್ ಈ ಫಿಲ್ಮ್ ನ ಥಿಯೇಟರ್ ಅಲ್ಲಿ ಮಿಸ್ ಮಾಡಬೇಡಿ. OTT ಖಂಡಿತ ಬರುತ್ತೆ, ಬಟ್ ಅವಾಗ ನಿಮಗ್ ರಿಗ್ರೆಟ್ ಅನ್ಸ್ಬೋದು ದಟ್ ಅಯ್ಯೋ ಇದನ್ನ ಥಿಯೇಟರ್ ಅಲ್ಲೇ ನೋಡಿದ್ರೆ ಎಷ್ಟ್ ಚೆನ್ನಾಗಿರ್ತಿತ್ತು ಅಂತ. ಸೊ ನಾವ್ ಎಲ್ರೂ ಕೇಳ್ಕೊಳ್ಳೋದಿಷ್ಟೇ, ಪ್ಲೀಸ್ ನಾವ್ ಎಲ್ಲಾ ತರದ್ದು ಪ್ರಚಾರ ಮಾಡ್ತಾನೆ ಇದೀವಿ, ಸೋಷಿಯಲ್ ಮೀಡಿಯಾದಲ್ಲಿ ಆಗಿರ್ಬೋದು, ಇಲ್ಲ ಥಿಯೇಟರ್ ವಿಸಿಟ್ಸ್ ಆಗಿರ್ಬೋದು. ಸೊ ನೀವು ವರ್ಡ್ ಆಫ್ ಮೌತ್ ಇಂದ ಎಲ್ರಿಗೂ ಹೇಳಿ ಇನ್ನೂ ಜಾಸ್ತಿ ಜನ ಥಿಯೇಟರ್ಗೆ ಬಂದ್ರೆ ನಮ್ ಎಲ್ರಿಗೂ ಒಳ್ಳೇದಾಗತ್ತೆ ಅಂಡ್ ಶೋಸ್ ಇನ್ನೂ ಜಾಸ್ತಿ ಆಗತ್ತೆ. ಸೊ ನೀವು ಪದೇ ನೋಡ್ಬೋದು ಅಂಡ್ ಇನ್ನೂ ಜಾಸ್ತಿ ಜನ ನೋಡ್ಬೋದು. ಸೊ ಅದೊಂದೇ ರಿಕ್ವೆಸ್ಟ್ ನಮ್ ಕಡೆಯಿಂದ. ಅಂಡ್ ಯಾರ್ಯಾರು ನೋಡಿದೀರಾ ಥ್ಯಾಂಕ್ ಯು ಸೋ ಮಚ್. ಅಷ್ಟೇ. ಆನ್ಲೈನ್ ಅಲ್ಲಿ ಏನೇನು ಬೂಸ್ಟ್ ಮಾಡಬಹುದು, ಏನೇನು ಎಷ್ಟು ಪ್ರಚಾರ ಮಾಡಬಹುದು ಅಷ್ಟು ಮಾಡಿದೀವಿ, ಮಾಡ್ತಾನೆ ಇದೀವಿ, ಮುಂದೆ ಮಾಡ್ತೀವಿ ಕೂಡ. ಅದನ್ನ ಆನ್ಲೈನ್ ಬಿಡೋದಿಲ್ಲ. ಈಗ ಆಫ್ಲೈನ್ ಅಲ್ಲಿ ಹೆಂಗ್ ಮಾಡ್ಬೋದು, ಯಾವ ತರ ಮಾಡ್ಬೋದು ಅನ್ನೋದಕ್ಕೆ ಆಕ್ಚುಲಿ ನಮ್ಗೆ ಕನ್ಫ್ಯೂಷನ್ಸ್ ಇದ್ದಿದ್ದು. ಬರೀ ಪೋಸ್ಟರ್ ಅನ್ಸೋದ್ರಿಂದ ಅಥವಾ ಇನ್ನೇನೋ ಮಾಡೋದ್ರಿಂದ ಆಗತ್ತೋ ಅಥವಾ ಇನ್ನೇನ್ ಮಾಡಬಹುದು ಇದಕ್ಕೆ ಹೊಸದಾಗಿ ಅನ್ನೋ ತರದಲ್ಲಿ ಒಂದು ಕನ್ಫ್ಯೂಷನ್ ಇತ್ತು. ಜೊತೆಗೆ ಅದೇ ಈಗ ವರ್ಡ್ ಆಫ್ ಮೌತ್ ಅಂತ ಬಂದಾಗ ಒಬ್ರು ಹೋದವರು ಪ್ರತಿಯೊಬ್ರು ನೆಕ್ಸ್ಟ್ ಡೇ ಫ್ಯಾಮಿಲಿ ಕಳಿಸ್ತಾ ಇದಾರೆ. ಸೊ ಆ ತರದಲ್ಲಿ ಆಗ್ತಾ ಇದೆ. ಸೊ ವರ್ಡ್ ಆಫ್ ಮೌತ್ ಹೆಂಗೆ ಈ ಚೈನ್ ರಿಯಾಕ್ಷನ್ ಹೆಂಗಾಗ್ತಿದೆ ಹಂಗಾಗ್ತಾ ಇದೆ. ಬಟ್ ಹೊಸ ಆಡಿಯನ್ಸ್ ಗಳು ಕ್ರಿಯೇಟ್ ಆಗ್ಬೇಕು, ಹೊಸಬ್ರಿಗೆ ರೀಚ್ ಆಗ್ಬೇಕು. ಸೊ ಅವರು ಬಂದು ನೋಡ್ಬೇಕು ಅಂತ ನಮ್ಮ ಒಂದು ಮನವಿ.